ಆ ಕೆಲಸ ಇಲ್ದಿರೋ ಟೈಮಲ್ಲಿ ನಾವು ಮ್ಯಾನೇಜ್ ಮಾಡೋದಿದೆಯಲ್ಲ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಟಫ್. ಒಂದು ಕಡೆ ಫೈನಾನ್ಷಿಯಲ್ ಕ್ರೈಸಿಸ್, ಇನ್ನೊಂದ್ ಕಡೆ ಸ್ಕ್ರೀನ್ ಮೇಲೆ ಬರ್ತಿಲ್ವಲ್ಲ, ಯಾರ್ಯಾರೋ ಬರ್ತಿದಾರಲ್ಲ, ಇವ್ರು ಯಾರು ಚೆನ್ನಾಗಿ ಮಾಡ್ತಿಲ್ವಲ್ಲ, ನಾನಾದ್ರೂ ಮಾಡ್ತಿದ್ನಲ್ಲ ಅನ್ನೋ ತರ. ಎಷ್ಟೊಂದ್ ಜನ ನಮ್ನ, ಕೆಲವೊಂದು ಹುಡುಗಿರ್ನ ನಾನು ನಿನಗೆ ಈ ತರ ಮಾಡ್ತೀನಿ, ಆ ತರ ಮಾಡ್ತೀನಿ, ನಾಳೆ ಬೆಳಗ್ಗೆನೆ ಹೀರೋನ್ ಆಗ್ಬಿಡ್ತೀನಿ, ಅದು ಇದು ಅಂತ ಮಾತಿನ ಮೋಡಿಯಲ್ಲಿ ಮೋಸ ಮಾಡೋರು ಇರ್ತಾರೆ. ಆದ್ರೆ ಅದು ನಮ್ಗೆ ಇಲ್ಲಿ ಆಚೆ ಕಡೆಯಿಂದ ಪೊಟ್ರೆ ಆಗೋದು ಹೇಗೆ ಅಂದ್ರೆ, ಬಾರ್ ಡ್ಯಾನ್ಸರ್ ಅಂದ್ರೆ ಬಾರ್ ಡ್ಯಾನ್ಸರ್ ಕೆಟ್ಟವ್ರವ್ರು, ಬಾರಲ್ಲಿರೋದಾ, ಈ ತರ ಎಲ್ಲ ಫೀಲ್ ಬರುತ್ತಲ್ವಾ. ಹಿ ಆಸ್ಕ್ಡ್ ಮೀ ವಾಟ್ ಹ್ಯಾಪೆಂಡ್, ವೈ, ಎಲ್ಲ ಒಂದೇ ತರ ಕೆಟ್ಟದಾಗೆ ಮಾತಾಡೋರು ಇರಲ್ಲ. ಅಂಡ್ ಹಿ ವಾಸ್ ಸೋ ಫ್ರೆಂಡ್ಲಿ ಅಂಡ್ ಹಿ ಆಸ್ಕ್ಡ್ ಮೀ ಏನಾಯ್ತು, ವೈ ಯು ಕೇಮ್ ಹಿಯರ್ ಅಂಡ್ ಅದೆಲ್ಲ. ವೆನ್ ಐ ಶೇರ್ಡ್ ಹಿಮ್ ಅಂಡ್ ಇವನ್ ದೇ ವಿಲ್ ಆಸ್ಕ್ ಲೈಕ್ ವಾಟ್ ಯು ನೀಡ್ ಸಮಥಿಂಗ್ ಅಂತ, ಆ ತರ ಎಲ್ಲ. ಈಗ ಜಾಸ್ತಿ ದುಡ್ಡಿದ್ರೆ ಏನೆಲ್ಲ ಬರೋದು ಥಾಟ್ ಮೈಂಡ್ ಅಲ್ಲಿ, ಅಲ್ಲಿ ಪಾರ್ಟಿ ಮಾಡೋಣ, ಅಲ್ಲಿ ಹೋಗೋಣ, ಅಥವಾ ಏನೋ ಒಂದು ಖರ್ಚು ಮಾಡೋಣ ಅನ್ನೋ ತರ ಥಾಟ್ ಬರ್ತಿತ್ತು. ಬಟ್ ಇಲ್ಲಿ ದುಡ್ಡೇ ಇಲ್ಲ, PG ಕಟ್ಟಕ್ಕೆ ದುಡ್ಡು ಸಿಕ್ಕರೆ ಸಾಕು ಅಂತ, ಅದ್ರ ಜೊತೆಗೆ ಇದೇನೋ ಒಂದು ಮಾಡ್ತಾ ಇದೀನಿ ಅನ್ನೋದೇ ಒಂದು ಹೆಮ್ಮೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಲ್ಫನಿ ಆಮ್ಸ್ ಅಂಡ್ ಕೋ-ಸ್ಪಾನ್ಸರ್ಡ್ ಬೈ ಹೋಮ್ ಸತ್ವ, an Instagram handle which showcases home decor and garden. ಒಂದು ನದಿ ಪರ್ವತದಲ್ಲಿ ಹುಟ್ಟಿದಾಕ್ಷಣ ಇಟ್ ಸ್ಟಾರ್ಟ್ಸ್ ಕಮಿಂಗ್ ಡೌನ್. ಬರ್ತಾ ಇರುವಾಗ ಬಹಳಷ್ಟು ಏರು ತಗ್ಗುಗಳನ್ನು ಅದು ಅನುಭವಿಸ್ತಾನೆ ಇರುತ್ತೆ. ಆದರೆ ತನ್ನ ಗುರಿ ಯಾವುದು, ಓಷನ್ ಅಥವಾ ಸಿ, ಅದಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಇವತ್ತು ನಮ್ಮ ಜೊತೆಲಿ ಒಂದು ನದಿನೇ ಇರೋದು, ನದಿಯಂತೆ ಹರ್ಕೊಂಡು ಬರ್ತಾ ಇರುವಂತಹ, ನದಿಯ ಹೆಸರನ್ನು ಇಟ್ಕೊಂಡಿರುವಂತಹ ಚಿತ್ರಲ್ ನಮ್ಮ ಜೊತೆಲಿದ್ದಾರೆ. ಅವ್ರ ಜೀವನದಲ್ಲೂ ಬೇಕಾದಷ್ಟು ಏರು ತಗ್ಗುಗಳು ಬಂದಿದೆ, ಬಟ್ ಯಾವುದಕ್ಕೂ ಎದೆಗುಂದಿದೆ ತನ್ನ ಗುರಿಯತ್ತ ಸಾಕ್ತಿರುವಂತಹ ಈ ಚಿತ್ರಲ್ಲ ಅವರ ಜೀವನ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪೆಷಲಿ ಯಂಗ್ ವಿಮೆನ್ಗೆ ಅವರು ಬಹಳಷ್ಟು ಮೆಸೇಜಸ್ ಕೊಡ್ತಾರೆ ಥ್ರೂ ಡೆಫಿನೆಟ್ಲಿ ಹರ್ ಟಾಕ್. ಇನ್ಫ್ಯಾಕ್ಟ್ ನೀವು ಅವ್ರ ಪೇಜ್ ಬಹಳಷ್ಟು ಜನ ಫಾಲೋ ಮಾಡ್ತಿದ್ದೀರಾ, ಸೊ ಯು ಆಲ್ರೆಡಿ ನೋ ಹರ್ ವೆರಿ ವೆಲ್. As the bikini bodybuilder, it needs a lot of guts, it needs a lot of effort to build a body like that. ಇಂತಹ ಒಬ್ಬರು ನಮ್ಮ ಜೊತೆಲಿರುವಾಗ ಇವತ್ತು ಎಸ್ಪೆಷಲಿ ಯಂಗ್ ವಿಮೆನ್ಗೆ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಕೇಳಿಸ್ಕೊಂಡು ಈ ರೀತಿಯಾದಂತಹ ಒಂದು ತೊಂದರೆಗಳಾಗಲಿ ಅಥವಾ ಚಾಲೆಂಜಸ್ ಆಗಲಿ ಬಂದಾಗ ಎದೆಗುಂದದೆ ಯಾವ ರೀತಿ ಫೇಸ್ ಮಾಡ್ಕೊಂಡು ಹೋಗಬೇಕು ಅಂತ ಅವರ ಮಾತುಗಳಲ್ಲಿ ಅರ್ಥ ಆಗುತ್ತೆ. ಬೇಕಾದಷ್ಟು ಮಾತುಗಳಾಡಿದ್ದಾರೆ ಯೂಟ್ಯೂಬಲ್ಲಿ, ಅಲ್ಲೂ ಸಹ ಹೋಗಿ ನೋಡ್ಬೋದು. ಆದಷ್ಟು ಇವತ್ತು ಅವರ ಬೇರೆ ಬೇರೆ ವಿಚಾರಗಳನ್ನು ಮುಂದೆ ತರೋಣ. ಆ್ಯಂಡ್ ಚಿತ್ರಲ್, ವೆಲ್ಕಮ್ ಟು ದ ಶೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನಾಗು ಮ್ಯಾಮ್, ನನ್ನನ್ನು ಇನ್ವೈಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಡಿಸ್ಕ್ರಿಪ್ಷನ್ ಮಾಡುವಾಗ ಚಿತ್ರಲ್ ಅನ್ನೋದು ಒಂದು ನದಿಯ ಹೆಸರು. ಆ್ಯಂಡ್ ಸೇಮ್ ನದಿ ಥರ ಅಂತ ನೀವು ಅಂತ ನನಗನ್ನಿಸ್ತು. ಬರುವಾಗ ಬೇಕಾದಷ್ಟು ಏರು ತಗ್ಗುಗಳಿರುತ್ತೆ ಆ್ಯಂಡ್ ಸ್ಟಿಲ್ ಹೌ ಯು ವಾಂಟ್ ಟು ಗೋ ಆ್ಯಂಡ್ ಹಿಟ್ ಯುವರ್ ಗೋಲ್. ನಾನು ಅದನ್ನು ಅಚೀವ್ ಮಾಡ್ತೀನಿ ಅಂತ ಒಂದು ಹುಮ್ಮಸ್ಸಲ್ಲಿ. ಆ್ಯಂಡ್ ಯು ಆರ್ ಎನ್ ಇನ್ಸ್ಪಿರೇಷನ್ ಟು ಯಂಗ್ಸ್ಟರ್ಸ್. ಗುಂದಬಾರ್ದು ಅನ್ಲಿಕ್ಕೆ ಐ ವುಡ್ ಲೈಕ್ ಟು ಬಿಗಿನ್. ಆ್ಯಕ್ಚುಲಿ ನನಗೆ ಗೊತ್ತಿದೆ, ಬಹಳ ಚಿಕ್ಕ ವಯಸ್ಸಲ್ಲೇ ತಂದೆಯವರು ನಿಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾರೆ. ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಫೇಸ್. ಇದ್ರ ಬಗ್ಗೆ ಒಂಚೂರು ದಯವಿಟ್ಟು ತಿಳಿಸ್ಕೊಡ್ತೀರಾ? ಯೂಶಲಿ ಅವರು ತುಂಬ ಲಾಟ್ರಿ ಆಡ್ತಾಯಿದ್ರು. ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಯಾರಂದ್ರೂ ದುಡ್ಡು ತೊಗೊಳ್ಳೋದು, ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಅದನ್ನು ಏನೋ ಬಿಸ್ನೆಸ್ ಮಾಡಲ್ಲ, ಏನೋ ಕಳ್ಕೊಂಡು ಲಾಟ್ರಿ ಗಿಟ್ರಿ ಅಂತ ಮತ್ತೆ ಮನೆ ಬಿಟ್ಟು ಹೋಗೋರು. 1-2-3 ತಿಂಗಳಾದ್ಮೇಲೆ ಮತ್ತೆ ವಾಪಸ್ ಬರೋರು. ಸೊ ಅಷ್ಟರಲ್ಲಿ ಮಮ್ಮಿ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳು ಮಾಡಿ ಆ ಸಾಲಗಳನ್ನ ತೀರಿಸ್ತಾಯಿದ್ರು. ಆ್ಯಂಡ್ ಮಮ್ಮಿಗೆ ಹೆಂಗಾಗ್ಬಿಟ್ಟಿತ್ತು, ನಮ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಬಿಟ್ಟು ಇವ್ರು ಹೋಗ್ತಾರೆ ಬರ್ತಾರೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಆದರೆ 9ನೇ ಕ್ಲಾಸಲ್ಲಿ ಅವರು ಒಂದ್ಸಲ ಹೋಗಿದ್ದು, ನಾವೇನು ಅಂದ್ಕೊಂಡ್ವಿ ಹೆಂಗಿದ್ರು ಇವ್ರು ಹಿಂಗೆ ಅಲ್ವಾ ಅಂತ. ಹಿ ವೆಂಟ್ ಆ್ಯಂಡ್ ಅವ್ರು ಬರಲೇ ಇಲ್ಲ ವಾಪಸ್ಸು. ಸೊ ಅದಾದಮೇಲೆ ಕಾರ್ಕಳದಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ, ಹುಡುಕಿದ್ವಿ, ಸಿಗಲಿಲ್ಲ. ಇಲ್ಲಿ ಆ ಕೆಲಸಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಮ್ಮಿಗೆ ನಮ್ಮನ್ನ ಓದಿಸೋದು ಮತ್ತು ಈ ಸಂಸಾರದ ಜವಾಬ್ದಾರಿ ಜಾಸ್ತಿ ಆಯ್ತಾ ಹೋಯಿತು. ಸೊ ಹಾಗಾಗಿ ಜಾಸ್ತಿ ಅದ್ರ ಕಡೆ ಗಮನ ಕೊಡಲಿಲ್ಲ. ಆದರೆ ನಮ್ಮ ಡ್ಯಾಡಿ ಬರಲೇ ಇಲ್ಲ. ನನ್ನ ಮನಸ್ಸಲ್ಲಿ ಏನಿದ್ದಿದ್ದು ಅಂದರೆ, ನಮ್ಮ ಸ್ಕೂಲ್ ಗೊತ್ತಿದೆ, ನಾವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಅನ್ನೋದು. ಇನ್ಫ್ಯಾಕ್ಟ್ ನಾವು ಇದ್ದಂಥ ಮನೆ ಅವರ ಹೆಸರಲ್ಲೇ ಇದ್ದಿತ್ತು. ಸೊ ಮನೆ ಅಡ್ರೆಸ್ ಗೊತ್ತಿಲ್ಲ ಅನ್ನೋ ಥರ ಏನೂ ಇಲ್ಲ. ಬರ್ಬೋದಿತ್ತು, ನೋಡ್ಬೋದಿತ್ತು, ಅಥವಾ ನಮ್ಮ ಒಂದು ಏನಿದೆ ಅಂತ ನಮ್ಮ ಸ್ಕೂಲಿಗೆ ಬಂದು ವಿಚಾರಿಸ್ಬೋದಿತ್ತು. ಬಟ್ ಜವಾಬ್ದಾರಿ ತೊಗೊಳೋದಕ್ಕೆ ಭಯ ಪಟ್ಕೊಂಡು ಹೋದಂಥ ವ್ಯಕ್ತಿಯವರು ಅಂತ ನನಗನ್ಸುತ್ತೆ. ಯಾಕಂತಂದರೆ ಎಷ್ಟೊಂದು ಹಬ್ಬಗಳನ್ನ ನಮ್ಮ ಜೊತೆ ಮಾಡೋದನ್ನು ಮಿಸ್ ಮಾಡಿಕೊಂಡ್ರು, ಎಷ್ಟೊಂದು ದಿನಗಳನ್ನ ಮಿಸ್ ಮಾಡಿಕೊಂಡ್ರು. ಯಾರು ಆ ರೀತಿ ಮಕ್ಕಳ ಜೊತೆ ಇರೋ ಒಂದು ದಿನಗಳನ್ನ ಮಿಸ್ ಮಾಡ್ಕೋತಾರೆ? ಐ ಥಿಂಕ್ ಇಲ್ಲೇ ಒಂದು ಸೆಕೆಂಡ್ ತಗೊಳ್ತೀನಿ ನಿಮ್ಮ ಚಿತ್ರ. ಒಂದು ತಂದೆ ಅಂದರೆ ಒಂದು ಪಿಲ್ಲರ್ ಇದ್ದಂಗೆ ಒಂದು ಫ್ಯಾಮಿಲಿಗೆ ಅವರೇ ಇಲ್ಲ ಆದಾಗ, ಓಕೆ ತಾಯಿ ಸಾಕ್ತಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಎಷ್ಟು ಕಷ್ಟ ಆಗತ್ತೆ. ಎಷ್ಟೊಂದು ಮನೆಗಳಲ್ಲಿ ಈ ಪ್ರಾಬ್ಲಮ್ ನಡೀತಿರುತ್ತೆ.
ನೀವು ಹೇಳ್ದಾಗೆ ಜವಾಬ್ದಾರಿ ತಗೊಳಕ್ಕಾಗದೇ ಇರ್ಬೋದು, ಅಥವಾ ನೂರಾರು ಸರ್ಕಮ್ಸ್ಟಾನ್ಸಸ್ ಇರ್ಬೋದು. ಇಂತಹ ಒಂದು ಫ್ಯಾಮಿಲೀಸಲ್ಲಿ ಈ ಥರ ನಡೆದಾಗ ನೀವು ಆ ತಾಯಂದಿರ್ಗಾಗಲಿ ಅಥವಾ ಮಕ್ಕಳಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ನಮ್ಮ ತಾಯಿ ಓದಿಲ್ಲ, ನಮ್ಮ ಡ್ಯಾಡಿ ಓದಿದ್ದಾರೆ. ಸಿ ಆ್ಯಂಡ್ ನಮ್ಮ ಡ್ಯಾಡಿಗೆ ಹೇಗಿತ್ತು ಅಂತಂದರೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ಬೋದು, ಸ್ವಂತ ಬಿಸ್ನೆಸ್ಸು ಈ ಥರ ಎಲ್ಲ ಮೈಂಡಲ್ಲಿತ್ತು. ಬಟ್ ಯು ಶುಡ್ ಡೂ ಲಾಟ್ ಆಫ್ ಹೋಮ್ವರ್ಕ್ ಟು ದ್ಯಾಟ್. ಸುಮ್ಮನೆ ಏನೋ ಒಂದು ಆಗ್ಬಿಡಲ್ಲ, ಯಾರ ಹತ್ರ ನೀನು ದುಡ್ಡಿಸ್ಕೊಂಡು ಏನೋ ಒಂದು ಮಾಡ್ಬಿಡೋಕ್ಕಾಗಲ್ಲ. ಆ್ಯಂಡ್ ಕೊನೆಗೆ ಒಂದಿನ ಏನಾಯಿತು, ಲಾಟ್ರಿ ಅಂಗಡಿನೇ ಇಟ್ಬಿಟ್ರು ಅವ್ರಿಗೆ, ಯಾರ ಹತ್ರ ದುಡ್ಡು ತೊಗೊಂಡು. ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಲಾಟ್ರಿ ಹೊಡಿಯುತ್ತಾ ಅನ್ನೋ ಥರ. ಹಿ ವಾಂಟ್ಸ್ ಈಸಿ ಮನಿ, ಎಲ್ಲೋ ವಿನ್ ಆಗ್ಬಿಟ್ಟು ಸಾವ್ಕಾರ ಆಗ್ಬಿಡೋಣ ಅಂತ. ಆ ಥರ ಆಗಲ್ಲ. ನಾನು ಆ್ಯಕ್ಚುಲಿ ಅವ್ರು ಲಾಟ್ರಿ ಅಂಗಡಿ ಇಟ್ಟಾಗ ನಾನು ಇನ್ನೂ ಚೆನ್ನಾಗಿ ನೆನಪಿದೆ, ಅವ್ರಿಗೆ ನಾನು ಯಾರು ಅವತ್ತಿನ ದಿನ ಯಾರು ಗೆಲ್ತಾರೆ ಅದನ್ನ ಬೋರ್ಡ್ ಬರೆದ್ಬಿಟ್ಟು ಅಂಟಿಸ್ಬೇಕು. ಆ ಬೋರ್ಡ್ನ ನಾನು ಬರಿತಾ ಇದ್ದೆ. ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ಸುತ್ತಮುತ್ತ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಇವತ್ತಿನ ಗೆದ್ದವ್ರ ಹೆಸರು ಅದೆಲ್ಲ ಬರೀತಿದ್ದೆ. ಸೊ ಅಷ್ಟು ಲಾಟ್ರಿ ಮೇಲೆ ಇದ್ದಂಥವ್ರಿಗೆ ಒಂದೇ ಸಲ ಲಾಟ್ರಿ ಹೊಡೆದಿದ್ದು, ಅದರಲ್ಲೂ 50,000 ರೂಪಾಯಿ ಲಾಟ್ರಿ ಹೊಡೆದಿತ್ತು. ಅವತ್ತಿನ ದಿನ ನಂಗೆ ಚೆನ್ನಾಗಿ ನೆನಪಿದೆ. ಮನೆಗೆ ಒಂದು ದಿವಾನ್ ಕಟ್ ಸೆಟ್ಟು ಆ್ಯಂಡ್ ಮಮ್ಮಿಗೆ 1-2-3 ಸ್ಯಾರಿ, ಒಂದು ಕಿಟ್ ಬ್ಯಾಗು, ಸ್ವೀಟ್ಸು ಎಲ್ಲ ತಂದಿದ್ರು. ಯಾಕಂದ್ರೆ ಅವ್ರಿಗೆ ಖುಷಿ ಆಗ್ಬಿಟ್ಟಿತ್ತು. ಅಂದರೆ ಅವ್ರಿಗೆ ಇದ್ದಂಥ ಪ್ಯಾಷನಲ್ಲಿ ಲಾಟ್ರಿ ಹೊಡ್ಬಿಟ್ಟಿತ್ತಲ್ಲ, ಯಾಕಂದ್ರೆ ಅವ್ರಿಗೆ ಲಾಟ್ರಿ ಇಷ್ಟ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ನಮ್ಮ ಡ್ಯಾಡಿ ಓದಿದ್ರು, ಈ ಹ್ಯಾಡ್ ಅ ಲಾಟ್ ಆಫ್ ವೇಸ್ ಟು ಅರ್ನ್ ಆ್ಯಂಡ್ ಅವ್ರಿಗೆ ಒಂದು ಮೆಚುರಿಟಿ ಇತ್ತು, ಏನು ಮಾಡ್ಬೋದು ಅಂತ ಥಿಂಕ್ ಮಾಡೋ ಮೆಚುರಿಟಿ. ಬಟ್ ನಮ್ಮ ಮಮ್ಮಿ ಓದಿಲ್ಲ. ಅಂದರೆ ನಮ್ಮ ಮಮ್ಮಿ ಓದಿಲ್ಲ, ಪ್ಲಸ್ ಇನ್ನೊಂದು ಏನಂತಂದರೆ ಅವ್ರು ಮದುವೆ ಆಗಿದ್ರಲ್ಲ ದಿನ, ಅಲ್ಲಿವರೆಗೂ ಮನೆಯಿಂದ ಆಚೆನೇ ಬಿಟ್ಟಿಲ್ಲ ಅವ್ರನ್ನ. ಆ್ಯಂಡ್ ಅವ್ರು 9ನೇ ವಯಸ್ಸಲ್ಲಿ ಇದ್ದಾಗಲೇ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು ಅವ್ರ ಮನೆಯವರೆಲ್ಲರಿಗೂ. ಸೊ ಅಡುಗೆ ಮಾಡಿಕೊಂಡೆ ಅಡುಗೆ ಮನೆಯಲ್ಲೇ ಇದ್ದಂಥವ್ರು ಅವರು. ನೀನು ಎಲ್ಲೋ ಅಚಾನಕ್ಕಾಗಿ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಆ ಒಂದು ಹೆಣ್ಮಗಳು ಹೇಗೆ 2 ಮಕ್ಕಳನ್ನ ಕಟ್ಕೊಂಡು ಸಾಕ್ತಾಳೆ ಆ್ಯಂಡ್ ಸೊಸೈಟಿಯಿಂದ ಬರೋ ಅಂಥ ಒಂದು ನಿಂದನೆಗಳನ್ನ ಹೇಗೆ ತಡ್ಕೊತಾಳೆ. ಇನ್ನೊಂದು ಗಂಡಿನ ಮೊರೆ ಹೋಗದೆ ಮಕ್ಕಳನ್ನ ಯಾವ ಸ್ಕೂಲಲ್ಲಿದ್ದರೂ ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಮ್ಯಾಮ್, ಚಿಕ್ಕ ಪುಟ್ಟ ಕೆಲಸ ಮಾಡಿ ತುಂಬ ಕಷ್ಟ ಮ್ಯಾಮ್. ಇಲ್ಲೇನೋ ಒಂದು ಚೀಟಿ ಹಾಕೋದು, ತಿರ್ಗಾ ಚೀಟಿ ಎತ್ಕೊಳ್ಳೋದು, ಅದನ್ನು ಇನ್ನೊಬ್ರಿಗೆ ಕೊಡೋದು, ಅದರಿಂದ ಬರೋವಂಥ ಒಂದು ಬಡ್ಡಿ ಅಮೌಂಟಲ್ಲಿ ಟರ್ನ್ ಓವರ್ ಮಾಡೋದು, ಏನಾದರೂ ಎಲೆಕ್ಷನ್ಸ್ ಬಂತು ಅಂತಂದರೆ ಕ್ಯಾನ್ವಸ್ ಮಾಡೋದು, ಇನ್ನೊಂದೇನೋ ಬುಕ್ದು ಬೈಂಡಿಂಗ್ ಮಾಡೋದು, ಅಗರಬತ್ತಿ ಕೆಲಸಗಳು, ಎಲ್ಲ ಥರ. ಆದರೆ ಇಲ್ಲೇನಂತಂದರೆ ನಿನಗೆ ದುಡ್ಡು ಬರಬೇಕು, ಸಂಸಾರ ನಡಿಬೇಕು, ನನ್ನ ಮಕ್ಕಳು ಓದಬೇಕಷ್ಟೆ. ಈಗ ನಾನು ನಮ್ಮಮ್ಮನ ಬಗ್ಗೆ ಯಾಕೆ ಖುಷಿ ಪಡ್ತೀನಿ ಅಂದರೆ, ಅವರು ಓದಿಲ್ಲ. ಅವ್ರೇನು ಅನ್ಕೋಬೋದಿತ್ತು, ಇವ್ರನ್ನೂ ಯಾವ್ದಾದ್ರು ಕೆಲ್ಸಕ್ಕೆ ಹಾಕ್ಬಿಟ್ಟು ನಾನು ಏನೋ ಒಂದು ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಅನ್ಬೋದಿತ್ತು. ಅಥವಾ ಇನ್ನೊಬ್ಬರ ಒಂದು ಗಂಡಿನ ಮೊರೆ ಹೋಗಿ ಅವ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೊಂಥರ ಇರುಸು ಮುರುಸು ಆಗೋ ಥರ ಮಾಡ್ಬೋದಿತ್ತು. ಬಟ್ ಇದು ಯಾವುದೂ ಮಾಡದೆ ಸಿಂಗಲ್ ಆಗಿ ಇತ್ಕೊಂಡು ಯಾರು ಮಾತಾಡ್ತಾರೋ ಅವ್ರಿಗೊಂಥರ ತಿರುಗು ಮಾತಾಡ್ಕೊಂಡು ಒಳ್ಳೆ ಬಜಾರಿ ಥರ ಹಾಕ್ಕೊಂಡು, ಬಜಾರಿ ಥರ ಇಲ್ಲ ಅಂತಂದರೆ ಈ ರೀತಿಯ ಒಂದು ಚಿಕ್ಕ ಪುಟ್ಟ ಕೆಲಸಗಳು ನೀವು ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ನಂಗೆ ಇನ್ನೂ ನೆನಪಿದೆ, ಮಮ್ಮಿ ಬೇರೆಯವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ರು. ಅಲ್ಲಿ ಮಂಜುಳಮ್ಮ ಅಂತಂದರೆ ಅವ್ರು ಫೇಮಸ್ಸು. ಸೊ ಅವ್ರ ಮಗಳು ನಾವಾಗಿರೋದ್ರಿಂದ ನಮ್ಮನ್ನ ಒಂದು ಮಾತಾಡ್ಸೋಕ್ಕೂ ಭಯ ಪಡೋರು. ಮಂಜುಳಮ್ಮನ ಮಕ್ಕಳಪ್ಪ ಯಾಕೆ ಸುಮ್ಮನೆ ಅನ್ನೋ ಥರ. ಅಂದರೆ ಆ ರೀತಿ ಯಾಕೆ ಬಜಾರಿ ಆಗಿದ್ರು ಅಂದರೆ ಆ ಒಂದು ಸಿಚುಯೇಷನ್ಸ್. ಎಷ್ಟೊಂದ್ಸಲ ನಾನೇ ದುಡ್ಡು ಕೇಳಕ್ಕೆ ಹೋಗ್ತಾ ಇದ್ದೆ, ದುಡ್ಡು ಕೊಡದೇ ಇರೋರ್ದು, ಅದೊಂಥರ ದಿನ ಕಲೆಕ್ಷನ್ ಮಾಡೋ ಥರ. ಸೊ ಈ ರೀತಿಯ ಒಂದು ಕೆಲಸ ಮಾಡಿಕೊಂಡು ಅವ್ರು ನಮ್ಮನ್ನ ಸಾಕಿದ್ದಾರೆ. ಆ್ಯಂಡ್ ನನ್ನ ಸೆಕೆಂಡ್ PU ಆದಮೇಲೆ ಫೈನಾನ್ಷಿಯಲ್ ಟ್ರಬಲ್ ಜಾಸ್ತಿ ಇರೋದ್ರಿಂದ ನನ್ನನ್ನು ಅವ್ರು ಬೆಂಗಳೂರಿಗೆ ಕಳಿಸಿದ್ರು ಕೆಲಸ ಮಾಡೋಕ್ಕೆ ಅಂತ. ಆ್ಯಂಡ್ ನನ್ನ ತಂಗಿ ಅಲ್ಲೇ ಉಳ್ಕೊಂಡ್ಲು. ಆ್ಯಂಡ್ ನನ್ನ ತಂಗಿನೂ ಇಂಜಿನಿಯರಿಂಗ್ ಮುಗಿಸಿದಾಳೆ. ಅವಳು ಅಷ್ಟೇ ಪಾರ್ಟ್ ಟೈಮ್ ಜಾಬ್ ಮಾಡಿ ಇಂಜಿನಿಯರ್ ಮಾಡಿದಾಳೆ. ಬಟ್ ಮನೆದೆಲ್ಲ ಏನು ಖರ್ಚಿರುತ್ತೆ ಅದು ಮಮ್ಮಿನೇ ನೋಡ್ಕೋಬೇಕಾಗತ್ತಲ್ವ. ಅಂದ್ರೆ ಎಂಥ ದಿಟ್ಟ ಹೆಣ್ಣು. ಹೌದು. ಅಂದ್ರೆ ನಿಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿಕೊಂಡು ಬೆಳೆಸ್ಕೊಂಡು ಬರಬೇಕು ಅಂದಾಗ ಒಂದು ಜೀವನದ ಒಂದು ಪಾಠ ಏನನ್ಸುತ್ತೆ ಅಂದ್ರಮ್ಮ, ಮದುವೆ ಮಾಡ್ಕೊಳ್ತಾರೆ, ತಂದೆ ಆದವ್ರು 2 ಮಕ್ಕಳಾದ್ಮೇಲೆ ಈ ಥರ ಬಿಟ್ಟು ಹೋದಾಗ ಎಷ್ಟು ಕಷ್ಟ ಆಗತ್ತೆ. ಸಮ್ವೇರ್ ನೀವು ಹೇಳ್ದಾಗೆ ಐ ಥಿಂಕ್ ಲಾಟ್ರಿ ವಾಸ್ ರೆಸ್ಪಾನ್ಸಿಬಲ್. ಸಮ್ಹೌ ಈ ಫೆಲ್ಟ್ ಎಲ್ಲೋ ಅನ್ಸುತ್ತೆ ಲಾಟ್ರಿ, ದೋ ಹಿ ವಾಸ್ ಎಜುಕೇಟೆಡ್. ದ ಸ್ಯಾಡ್ ಪಾರ್ಟ್ ಅದೇನೇ, ಎಜುಕೇಟೆಡ್ ಆಗಿದ್ರು ಹೀಗಾದ್ರು. ಇಲ್ಲಿಂದ ನಿಮ್ದು ಐ ಮೀನ್ ಇಫ್ ಐ ಟೇಕ್ ಇಟ್ ಅ ಲಿಟಲ್ ಫಾರ್ವರ್ಡ್ ಆ್ಯಂಡ್ ಕಮ್ ಚಿತ್ರಲ್, ನನಗೆ ಬಹಳ ಒಂದು ಇಷ್ಟ ಆಗಿದ್ದು ಏನಂತಂದರೆ ಯೋರ್ ಸ್ಟ್ರಗಲ್ಸ್ ಟು ಇನ್ ಬ್ಯಾಂಗ್ಳೂರ್ ಸಿಟಿ ಬರ್ತಿರೋ ಸೇಲ್ಸ್ ಗರ್ಲ್ ಇಂದ. ಹೌದು. ಅಂಡ್ ಒಂದೊಂದೇ ಹಂತ. ದಟ್ಸ್ ವೈ ಐ ಟೆಲ್ಡ್ ಯು ಆರ್ ಲೈಕ್ ಒಂದು ನದಿ ಥರ. ನೀವು ಯಾಕೆ ಅಂದರೆ ಒಂದೊಂದೇ ಫೇಸ್ ಮಾಡ್ಕೊಂಡು ಒಂದು ಏರು ಅಂತಗೂ ಇದ್ದೇ ಇರುತ್ತೆ. ಸೊ ಈ ಸೇಲ್ಸ್ ಗರ್ಲ್ ಇಂದ ಹೌ ಡಿಡ್ ಯು ಗೆಟ್ ಇನ್ ಟು ಒಂದು ನಾಟಕಗಳಾಗಲಿ ಯಾವ ರೀತಿಯಾಗಿ ನೀವು ಎಂಟ್ರಿ ಮಾಡಿ? 9ನೇ ಕ್ಲಾಸಿಂದನೇ ನಾಟಕದ ಗೀಳು ಬಂದಿತ್ತು. ಯಾಕಂದರೆ ನನ್ನ ಒಂದು ಆಪ್ತ ಸ್ನೇಹಿತ ಅವಳು ನಾಟಕಗಳನ್ನ ಮಾಡ್ತಿದ್ಲು. ಅವಳ ಜೊತೆ ನಾನು ಸುಮ್ಮನೆ ಹೋಗ್ತಿದ್ದೆ. ಬಿಕಾಸ್ ಅಲ್ಲಿ ನಾಟಕಗಳಲ್ಲಿ ಪಾತ್ರ ಮಾಡೋವಂಥವ್ರಿಗೆ ಒಂದಷ್ಟು ಟೋಕನ್ಸ್ಗಳು ಸಿಕ್ತಿತ್ತು. ಅಲ್ಲಿ ಬಜ್ಜಿ ಬೋಂಡ ಮತ್ತೆ ಬಿಸ್ಕೆಟ್ಸ್ ಎಲ್ಲ ಕೊಡೋರು. ಸೊ ಹಿಂಗಿದ್ರೆ ಅವಳ ಜೊತೆಗೂ ಇದ್ದಂಗಾಗುತ್ತೆ, ನಂಗೆ ಇದೆಲ್ಲ ಸಿಗುತ್ತಲ್ಲ ತಿನ್ನೋಕ್ಕೆ ಅಂತ ಸೈಕಲಲ್ಲಿ ಇನ್ನೂ ನಂಗೆ ಚೆನ್ನಾಗಿ ನೆನಪಿದೆ. ನಮ್ಮ ಮಮ್ಮಿ ಲೇಡಿ ಬರ್ಡ್ ಸೈಕಲ್ ಕೊಡ್ಸಿದ್ರು ನನಗೆ, ಎಕ್ಸಾಮಲ್ಲಿ ಪಾಸ್ ಆಗಿದ್ದೆ ಅಂತ. ಸೊ ಆ ಸೈಕಲಲ್ಲಿ ಹೋಗ್ತಾ ಇದ್ದೆ ನಾನು ಕಲಾಮಂದಿರ್ಗೆ. ಅದನ್ನು ನೋಡ್ತಾ 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 ಯಾಕೆ ನಾನು ಮಾಡಬಾರ್ದು ಅನ್ನೋ ಥರ ಬಂತು. ಆ್ಯಂಡ್ ಯಾವುದೋ ಒಂದು
ಚಿಕ್ಕ ಪಾತ್ರ ಕೊಟ್ಟರು, ಜುನಾಗಢದ ಜಂಗ್ಲಿ ಆಟ ಅಂತ ಒಂದು ನಾಟಕ. ಅದರಲ್ಲಿ ಸೂರ್ಯದೇವ ಮುಳುಗೋ ಹೊತ್ತಾಯ್ತು ಬನ್ನಿ ಊರಿಗೆ ಹೋಗೋಣ, ಇಷ್ಟೇ ಡೈಲಾಗು. ಬಟ್ ಇದನ್ನೇ 15 ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಸ್ಟೇಜ್ ಮೇಲೆ ಮಾಡ್ತಾ ಇದ್ರೆ ಮಂಡಿ ಎಲ್ಲ ನಡುಕ್ತಾ ಇದೆ, ಬಿಕಾಸ್ ಅದು ತೊಗೊಳಕ್ಕಾಗ್ತಿಲ್ಲ, ನನಗೆ ಮಾಡೋಕ್ಕಾಗ್ತಿಲ್ಲ. ದೆನ್ ಐ ಸ್ಟಾರ್ಟೆಡ್ ಡಿಗಿಂಗ್ ಇನ್ ಟು ಇಟ್. ಯಾಕಿಷ್ಟು ಭಯ ಆಗ್ತಿದೆ ನನಗೆ, ಇಲ್ಲ ಇದನ್ನ ಮಾಡ್ಬೇಕಂತ. ಅಲ್ಲಿಂದ ಡ್ರಾಮಾ ಶುರುವಾಗಿದ್ದು. ರಂಗಸಂಗಮ ಅನ್ನೋ ಒಂದು ನಾಟಕದ ಕಂಪನಿಯಲ್ಲಿ ಸುಮಾರು ಪೊಲಿಟಿಕಲ್ ಇವೆಂಟ್ಸ್ಗೆ ಆ್ಯಂಡ್ ಹಬ್ಬಗಳ ಇವೆಂಟ್ಗೆ ನಾವು ಕಾಮಿಡಿ ಶೋಸ್ಗಳನ್ನ ಫೋಟೋ ಅವಂತರ ಈ ರೀತಿಯ ಒಂದು ಕಾಮಿಡಿ ಪ್ಲೇಗಳನ್ನ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಇಲ್ಲಿ ಕೆಲ್ಸಕ್ಕೆ ಕಳ್ಸಾದ್ಮೇಲೆ ಇದೇ ಡಿಫ್ರೆಂಟ್ ಝೋನ್. ಇಲ್ಲಿ ಚಿಕ್ಕಮ್ಮನ ಮನೆಗೆ ಬರ್ತೀನಿ, ಒಂದು ಹೋಮ್ ಸ್ಟಾಪ್ ಅನ್ನೋ ಒಂದು ಗರಡಮಲ್ಲಿ ಎದುರುಗಡೆ ಇರುತ್ತೆ, ಅಲ್ಲಿ ಸೇರ್ಕೊತೀನಿ. ಅಲ್ಲಿ ಕೂಡ 1 ಮಂತಲ್ಲಿ ತೆಗ್ದಾಕ್ಬಿಡ್ತಾರೆ. ಅಲ್ಲಿಂದ ಇನ್ನೊಂದು ಕಡೆ ಲಿಪ್ಸ್ಟಿಕ್ ಕಂಪನಿಗೆ ಸೇರ್ಕೋತೀನಿ. ಮತ್ತು ಸಾಗರ್ ಅಪೋಲೋ ಹಾಸ್ಪಿಟಲಲ್ಲಿ ಈ ದಿಮ್ದು ಒಂದು ಕಂಪನಿ, ಅದಕ್ಕೆ ಸೇರ್ಕೋತೀನಿ. ಯೂಶಲಿ ಅಲ್ಲಿ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಬರ್ತಿರ್ತಾರೆ, ಅವಾಗ ನೋಡ್ತಾ ಇರ್ತೀನಿ, ಓ ಇವರೆಲ್ಲ ಇಲ್ಲೇ ಬರ್ತಾರಾ ಅಂತೆಲ್ಲ. ಅಷ್ಟೇ ಇಂಟ್ರೆಸ್ಟ್ ನನಗೆ. ಅದಾದಮೇಲೆ ಟ್ರಯಲ್ ಆ್ಯಂಡ್ ಎರರ್ ಎಷ್ಟೊಂದು ಆಗಿ ದವನಂ ಜ್ಯುವೆಲರ್ಸ್ಗೆ ಹೋಗಿ ಸೇರ್ಕೊಂತೇನೆ. ಅಲ್ಲಿ ನಿಮಗೆ ಟ್ರೈನಿಂಗ್ ಎಲ್ಲ ಅವೆನ್ಯೂ ರೋಡಲ್ಲಿ ಇರುತ್ತೆ. ನಿಂಗೆ ಯಾವ ಬ್ರಾಂಚ್ ಬೇಕು ಅಂತ ಹೇಳ್ತಾರೆ, ಮಲ್ಲೇಶ್ವರಂ ಬ್ರಾಂಚ್ ಅಂತ ಹೇಳ್ತೀನಿ. ಈ ಪ್ರತಿ ತಿಂಗಳು ಮಮ್ಮಿ ಯೂಸ್ ಟು ವಿಸಿಟ್ ಮೀ ಫಾರ್ ದ PG. ಯಾಕೆಂತಂದ್ರೆ ನನ್ಗೆ ಬರೋ ಸಂಬಳ ಏನಿದೆ 4,000-5,000, PGಗೆ ಏನು ಕಟ್ಬಿಟ್ಟು ಇನ್ನು ಮಿಕ್ಕುತ್ತೆ ಅದನ್ನ ಐ ಯೂಸ್ ಟು ಗಿವ್ ಹರ್. ಸೊ ಈ ಒಂದು ದವನಂ ಜ್ಯುವೆಲರ್ಸಲ್ಲಿ ಇರಬೇಕಾದ್ರೇ ನನಗೆ ಇನ್ನೊಂದು ಗಿಳಿತ್ತು, ಮ್ಯಾಗ್ಝಿನ್ಗಳನ್ನ ಓದೋದು, ಈ ಸೆಲೆಬ್ರಿಟೀಸ್ಗಳ ವಿಷಯ ತಿಳ್ಕೊಳ್ಳೋದು, ಯಾವ ಸಿನಿಮಾ ಬರ್ತಾ ಇದೆ, ಇವೆಲ್ಲ ಸಖತ್ ಇಂಟ್ರೆಸ್ಟ್. ಕಸ್ಟಮರ್ಸ್ ಇಲ್ಲದೆ ಇರೋ ಟೈಮಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಓದೋದು. ಅವಾಗ ನನಗೆ ಒಂದು ಆದರ್ಶ ಫಿಲಮ್ ಆ್ಯಂಡ್ TV ಇನ್ಸ್ಟಿಟ್ಯೂಟ್ ಅಂತ ಒಂದು ಆ್ಯಡ್ ನೋಡ್ತೀನಿ. ಅದರಲ್ಲಿ ಹೆಣ್ಮಕ್ಳಿಗೆ 50% ಆಫ್ ಅಂತ ಇರುತ್ತೆ ಫೀಸು. ಓ ಹೌದಲ್ವಾ, ಯಾಕೆ ನಾನು ಇದಕ್ಕೆ ಸೇರ್ಕೋಬಾರ್ದು ಅನ್ನೋ ಥರ ಒಂದು ಥಾಟ್ ಬರುತ್ತೆ. ಕೆಲಸ ಬಿಡ್ತೀನಿ, ಅದಕ್ಕೆ ಸೇರ್ಕೋತೀನಿ. ಆವಾಗ ಮನೇಲಿ ಸಿಟ್ಟು ಬರುತ್ತೆ ನಮ್ಮ ಮಮ್ಮಿಗೆ. ಕೆಲಸ ಬರೋವಂಥ ದುಡ್ಡು ಬರೋವಂಥ ಕೆಲಸ ಬಿಟ್ಟು ಏನು ಇದಕ್ಕೆ ಇದು ಯಾಕೆ ಸೇರ್ಕೋತಿದ್ದಾಳೆ ಅನ್ನೋ ಥರ ಅವ್ರಿಗೆ ಬೇಜಾರಾಗುತ್ತೆ. ಆ ಕ್ಷಣಕ್ಕೆ ಮಾತಾಡೋದನ್ನು ಬಿಡ್ತಾರೆ ಅಷ್ಟೇ. ಅದಾದಮೇಲೆ ನಾನು ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು, ನಿಮ್ಗೆ ಗೊತ್ತಾ ವಿವೇಕಾನಂದದ ಒಂದು ಪಾರ್ಟ್ ಟೈಮ್ ಜಾಬ್ ಇದೆ. ಅಂದರೆ ಆಶ್ರಮಗಳಿಂದ ವಿವೇಕಾನಂದದು ಏನು ಬುಕ್ ಇರುತ್ತೆ ಅದನ್ನು ಕಾಪಿ ಮಾಡಿ ಬರಿತೀವಿ ಇನ್ನೊಂದು ಬುಕ್ಗೆ. ದೇ ವಿಲ್ ಪ್ರೊವೈಡ್ ಯು ದ ಬುಕ್ ಆ್ಯಂಡ್ ಪೆನ್ ಎವ್ರಿಥಿಂಗ್, ಬಟ್ ಇಷ್ಟು ಪೇಜಸ್ ಬರುತ್ತೆ, ಇಷ್ಟು ಅಮೌಂಟ್ ಅಂತ ಇರುತ್ತೆ. ದ್ಯಾಟ್ ಜಾಬ್ ಆಲ್ಸೋ ಹ್ಯಾವ್ ಡನ್. ನನಗೀಗ ಏನಂದ್ರೆ PG ಮಾತ್ರ ಅಷ್ಟೇ ಇರೋದು. ಈಗ ಹೆಂಗೋ ಕಷ್ಟಪಟ್ಟು ಒಂದು ಕಾಲೇಜ್ ಫೀಸ್ ಅಂತೂ ಕಟ್ಟಾಯ್ತು. ಈ ಕಾಲೇಜ್ ಹೇಗೆ ಅಂತಂದ್ರೆ ಇವಾಗ ಕೋರ್ಸ್ಗಳು ಮಾಡ್ತಾರಲ್ಲ ಆ ಥರ ಅಲ್ಲ, 10 to 4 ಇಟ್ಸ್ ಲೈಕ್ ರೆಗ್ಯುಲರ್ ಸ್ಕೂಲ್. ಆಮೇಲೆ 6 ಸಬ್ಜೆಕ್ಟ್ ಇರುತ್ತೆ, ಇಮ್ಯಾಜಿನೇಷನ್, ಅಬ್ಸರ್ವೇಷನ್, ಈ ಥರದ್ದು, ಮತ್ತೆ ಮಿಮಿಕ್ರಿ ಇವೆಲ್ಲ ಇರುತ್ತೆ, ಫೈಟ್ ಇರುತ್ತೆ, ಭರತನಾಟ್ಯಂ ಇರುತ್ತೆ. 50 ಮಾರ್ಕ್ಸ್ ಥಿಯರಿ ಇರುತ್ತೆ, 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಇದೊಂಥರ ಹೆಂಗಾಗೋಯ್ತು ಅಂದ್ರೆ ಸ್ಕೂಲ್ ಥರನೇ ಆಲ್ಮೋಸ್ಟ್. ಸೊ ಒಂದು ವ್ಯಾನ್ ಬರ್ತಾ ಇತ್ತು ಮೆಟ್ರೋ ಹತ್ರ ಪಿಕ್ ಮಾಡೋಕ್ಕೆ, ಅಲ್ಲಿಗೆ ಹೋಗ್ತಿದ್ದೆ ನಾನು. ಕೆಲವೊಂದ್ಸಲ ಎಷ್ಟೊಂದು ಸಲ ನಡ್ಕೊಂಡೋಗಿದ್ದು ಇದೆ ಅಲ್ಲಿಗೆ. ಹೆಸರುಘಟ್ಟ ಕಾಲೇಜ್. ಸೊ ಅಲ್ಲಿಂದ ಶುರುವಾಗುತ್ತೆ ಈ ಆಕ್ಟಿಂಗ್ ಕಲಿಯೋ ಒಂದು ಗೀಳು. ಇನ್ನೊಂದೇನಂದ್ರೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಗಣೇಶ್ ಅವ್ರ ಫೋಟೋ ಹಾಕಿರ್ತಾರೆ. ಅವಾಗ 2007 ಖುಷಿಯಾಗಿದ್ದು, ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು ಆಯ್ತು ಚಿತ್ರದ. ರೀಸನ್ ಬೀಂಗ್, ಎಸ್ ಅವ್ರು ಬಂದ್ರು, ಅವ್ರ ಇಂಡಸ್ಟ್ರಿಗೆ ಬಂದ್ರು, ಯಾವ ರೀತಿಯಾಗಿ ಮುಂಗಾರು ಮಳೆ ಬಂತು, ಯಾವ ರೀತಿಯಾಗಿ ಅವ್ರು ಹೀರೋ ಆದ್ರು. ನನಗೂ ಒಂದು ದಿವಸ ಈ ಥರ ಆಗತ್ತೆ. ಬಟ್ ಪ್ರತಿಯೊಬ್ರು ಒಂದು ಕನ್ಸು ಇಟ್ಕೊಂಡಿರ್ತೀವಮ್ಮ. ಆ್ಯಂಡ್ ಕನ್ಸು ಕಾಣತ್ತಪ್ಪ ಅಂದರೆ ಖಂಡಿತ ಇಲ್ಲ, ಕನಸೇ ಕಾಣಲಿಲ್ಲ ಅಂದರೆ ನಾವು ಹೇಗೆ ಮುಂದುವರ್ಕೊಂಡು ಹೋಗೋದು. ಸೊ ಈ ಕನಸು ನಿಮ್ಮ ಮನಸ್ಸಲ್ಲೂ ಇತ್ತು? ಹೌದು. ನಾನೇನು ಅನ್ಕೊಂಡಿದ್ದೆ ಅಂದರೆ, ಓಕೆ 2000ನೇ ಇಸ್ವಿಯಲ್ಲಿ ಗಣೇಶ್ ಅವರು ಇಲ್ಲಿ ಕೋರ್ಸ್ ಮಾಡಿದ್ದಾರೆ, 2007ನೇ ಇಸ್ವಿಯಲ್ಲಿ ಮುಂಗಾರು ಮಳೆ ಬಂದಿದೆ. ನಾನು 2007ನೇ ಇಸ್ವಿಯಲ್ಲಿ ಮಾಡಿದ್ರೆ ಒಂದು 2014ನೇ ಇಸ್ವಿಯಲ್ಲಿ ಇನ್ನೊಂದು ಮುಂಗಾರು ಮಳೆ ಬರುತ್ತೆ. ಅಂದರೆ ಸಮಥಿಂಗ್ ವಿಲ್ ಹ್ಯಾಪನ್ ಫ್ರಮ್ ದೇರ್ ಅನ್ನೋ ಥರ ಇತ್ತು. ಆ್ಯಂಡ್ ಐ ವಾಸ್ ಅ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಓವರ್ ದೇರ್. ಆ್ಯಂಡ್ ಭಗವಾನ್ ಸರ್ಗೆ ತುಂಬ ಫೇವ್ರೆಟ್ ಸ್ಟೂಡೆಂಟ್ ಆಗಿದೆ. ಯಾಕಂದರೆ ನಾನು ನೋಟ್ಸ್ನ ನೀಟಾಗಿ ಮೇಂಟೈನ್ ಮಾಡ್ತಿದ್ದೆ ಆ್ಯಂಡ್ ನನ್ನ ಕನ್ನಡ ಅಕ್ಷರಗಳು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ನನ್ನ ತುಂಬ ಇಷ್ಟಪಡೋರು. ಓಕೆ, ಇದನ್ನು ಕೇಳುವಾಗ ಒಂದು ಪ್ರಶ್ನೆ ಕೇಳ್ತೀನಿ ಚಿತ್ರ. ಆ್ಯಕ್ಚುಲಿ ಯಾಕೆ ಅಂದರೆ ಒಂದು ಸರ್ಕಮ್ಸ್ಟೆನ್ಸಸ್, ಯಾಕೆ ನಾನು ಈಗ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದರೆ, ಒಂದು ಜೀವನದಲ್ಲಿ ಒಂದು ಡೋರ್ ಮುಚ್ತಾ ಇದ್ದಂಗೆ ಎಲ್ಲರೂ ಹತಾಶ ಆಗ್ಬಿಡ್ತಾರೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಇನ್ನು ಮುಂದಕ್ಕೆ ಅಂತ. ಅದರಲ್ಲಿ ನೀವು ನಾಟಕದ ಕಂಪನಿಗೆ ಸೇರ್ಕೊಂಡಾಗ ಆ್ಯಕ್ಟಿಂಗ್ ಸ್ಕೂಲಿಗೆ, ಆ್ಯಂಡ್ ಅಮ್ಮನಿಗೆಲ್ಲ ಕೋಪ ಬಂದು ಮಾತೇ ಬಿಟ್ಬಿಡ್ತಾರೆ. ಬಟ್ ದೇರ್ ಇಸ್ ಸಮಥಿಂಗ್, ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಬರ್ನ್ ಆಗ್ತಾ ಇತ್ತು. ಹೌದು. I want you to talk about that because youngsters, young girls, I want you to really tell about that. ಮೈ ಪ್ಲಸ್ ಪಾಯಿಂಟ್ ಈಸ್, ಏನಾದರೂ ಮಾಡಬೇಕು ಅನ್ನೋದೇ ಜಾಸ್ತಿ ಮೈಂಡಲ್ಲಿತ್ತು. ಇಲ್ಲಿ ಮಧ್ಯೆ ನನಗೆ ಎಲ್ಲೂ ಯಾವುದೇ ರೀತಿಯ ಒಂದು ಲವ್ ಅನ್ನೋದಾಗಲಿ ಅಥವಾ ಇನ್ನೊಂದಾಗಲಿ ನಂಗೆ ಡಿಸ್ಟರ್ಬ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಜಾಸ್ತಿ ದುಡ್ಡಿದ್ದಿದ್ರೆ ಮೋಸ್ಟ್ಲಿ ಬೇರೆ ಕಡೆ ಡೈವರ್ಟ್ ಆಗ್ತಿದ್ನೇನೋ ನಾನು. ಈಗ ಜಾಸ್ತಿ ದುಡ್ಡಿದ್ದಿದ್ರೆ ಏನೆಲ್ಲ ಬರೋದು ಥಾಟ್ ಮೈಂಡಲ್ಲಿ, ಅಲ್ಲಿ ಪಾರ್ಟಿ ಮಾಡೋಣ, ಅಲ್ಲಿ ಹೋಗೋಣ, ಅಥವಾ ಏನೋ ಒಂದು ಖರ್ಚು ಮಾಡೋಣ ಅನ್ನೋ ಥರ ಥಾಟ್ ಬರ್ತಿತ್ತು. ಬಟ್ ಇಲ್ಲಿ ದುಡ್ಡೇ ಇಲ್ಲ, PG ಕಟ್ಟಕ್ಕೆ ದುಡ್ಡು ಸಿಕ್ಕರೆ ಸಾಕು ಅಂತ. ಅದ್ರ ಜೊತೆಗೆ ಇದೇನೋ ಒಂದು ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಹೆಮ್ಮೆ. PG ಕಟ್ಟಕ್ಕೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀನಿ ದುಡ್ಡು, ಬಟ್ ಅದ್ರ ಜೊತೆ ಮುಂದೆ ಏನೋ ನಾನು ಬುನಾದಿಯಾಗಿ ಹಾಕ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್.
ಅದಾದಮೇಲೆ ಕೋರ್ಸ್ ಮುಗಿಯುತ್ತೆ. ಕೋರ್ಸ್ ಮುಗ್ದಾದ್ಮೇಲೆ ಮತ್ತೆ ಅದೇ ಆಮೇಲೆ ಗೊತ್ತಾಗುತ್ತೆ ಆಚೆ ಬಂದಮೇಲೆ, ಇದು ಇಂಡಸ್ಟ್ರಿ ಅನ್ನೋದು ದೊಡ್ಡ ತಿಮಿಂಗ್ಲ ಥರ, ದೊಡ್ಡ ಸಮುದ್ರ ಇದು, ಇಲ್ಲಿ ತುಂಬ ಕಷ್ಟ ಇದೆ ಈಜಾಡೋದು ಅಂತನ್ಬಿಟ್ಟು. ಫೋಟೋಸ್ ಎಲ್ಲ ಯಾವಾಗ ಕೊಡ್ತೀವಿ ಅವಾಗೆಲ್ಲ ಆಬ್ವಿಯಸ್ಲಿ ಅನ್ಗ್ರೂಮ್ಡ್ ಆಗಿದ್ದೆ ನಾನು. ಅಂದರೆ ಒಂದು ಆಡಿಷನ್ಗೆ ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನೂ ನಂಗೆ ಚೆನ್ನಾಗಿ ನೆನಪಿದೆ, ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ಶೋ ಅವಾಗ ಸ್ಟಾರ್ಟ್ ಆಗಿದ್ದು. ಅಷ್ಟೊತ್ತಿಗಾಗಲೇ ರೆಕಗ್ನೈಸ್ ಆಗಿದ್ರು ಅನುಶ್ರೀ ಅವರು. ನಾನು ಅನುಶ್ರೀ ಅವರು ಒಂದು ಶೋ ಹೋದ್ವಿ ಆಂಕರಿಂಗ್ ಆಡಿಷನ್ಗೆ. ಅವಾಗ ಅನುಶ್ರೀ ಅವ್ರು ಬಂದಿದ್ದ ರೀತಿನೇ ಬೇರೆ ಥರ ಇತ್ತು ಆಡಿಷನ್ಗೆ. ಬಟ್ ನಂದು ಡ್ರೆಸ್ಸಿಂಗ್ ಸೆನ್ಸ್ ಇರಲಿಲ್ಲ, ನನಗೆ ಅನ್ಗ್ರೂಮ್ಡ್ ಆಗಿದ್ದೆ. ಅಂದರೆ ಈ ರೀತಿ ಹೇರ್ ಬಿಟ್ಕೊಂಡು ಹೋದ್ರೆ ನಾವು ಒಂದು ಸ್ವಲ್ಪ ಯಂಗ್ ಲುಕ್ ಕೊಡುತ್ತೆ, ಇವೆಲ್ಲ ನಂಗೆ ಗೊತ್ತಿಲ್ಲ. ಸುಮ್ಮನೆ ಆಡಿಷನ್ಗೆ ಹೋಗಿದ್ದೆ. ಸೊ ನಾನು ಅವರು ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ದು, ಅದೊಂದು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅದಾದಮೇಲೆ ಯಾವುದು ಸಿಗಲ್ಲ ಪಾತ್ರಗಳು. ಅದಾದ್ಮೇಲೆ ಮೈಸೂರಿಗೆ ಹೋಗ್ತೀನಿ ಮತ್ತೆ ವಾಪಸ್ಸು. ಅಲ್ಲಿ ಹೇಗೆ ಅಂದರೆ ಇದೆಲ್ಲ ಮಾಡ್ಕೊಂಡು ಏನು ಮಾಡ್ತೀವಿ, ಕೆಲ್ಸಕ್ಕೆ ಸೇರ್ಕೊ ಒಂದಷ್ಟು ದುಡ್ಡು ಬರುತ್ತಲ್ಲ ಅಂತ. ಬಟ್ ನನಗೆ ಅದೇನೋ ಮನಸ್ಸಿಂದ ಬೇರೆ ಕೆಲಸ ಮಾಡೋದಕ್ಕೆ ಮನಸ್ಸು ಒಪ್ತಾನೆ ಇರಲ್ಲ. ನಾನು ಯಾಕೆ ಇದು ಮಾಡಲಿ, ನಾನು ಇದೆಲ್ಲ ಆಗ್ಬೋದು, ಈ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀವಿ ಗೊತ್ತಾ, ಹಿಂಗೆಲ್ಲ ಆಗ್ತೀವಿ ನಾವು, ಹಿಂಗೆಲ್ಲ ಮಾಡ್ಬೋದು, ಈ ಸ್ಟೆಬಿಲಿಟಿ ಇದೆ ಅಂತ ಅನ್ನುವಾಗ ಅಲ್ಲೆಲ್ಲೋ ಹೋಗಿ ಮೂಲೆಯಲ್ಲಿ ಸಿಗಾಕೊಳ್ಳೋಕೆ ಇಷ್ಟನೇ ಆಗಲ್ಲ ನಮಗೆ. ಅದಾದ್ಮೇಲೆ ಮೈಸೂರಿಗೆ ಹೋದಾಗ ಯಾವುದೋ ಒಂದು ಆಲ್ಬಮ್ ಸಾಂಗ್ದು ಆಪರ್ಚುನಿಟಿ ಬರುತ್ತೆ. ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ನಾಳೆ ಬೆಳಗ್ಗೆನೆ ಬರ್ಬೇಕು, ಯಾಕಂದ್ರೆ ಒಂದು ಹುಡುಗಿ ಕೈ ಕೊಟ್ಬಿಟ್ಟಿರ್ತಾಳೆ. ಈಗ ನಂಗೆ ಬಂದಿರೋದೆಲ್ಲ ಇಷ್ಟು ದಿನ ಯಾರೋ ಒಬ್ರದ್ದು ರೀಪ್ಲೇಸ್ಮೆಂಟ್, ಬಟ್ ಅದ್ರಲ್ಲಿ ನನಗೆ ಕ್ಲಿಕ್ ಆಗಿದೆ. ಅದು ನನಗಿನ್ನ ನೆನಪಿದೆ. ಆ ಹಾಡು ಎಲ್ಲೂ ಯೂಟ್ಯೂಬಲ್ಲಿ ಸಿಗಲ್ಲ. ಬಾ ಮಾಟಗಾತಿ ಮುದ್ದು ಮುದ್ದಾದ ರಾಕ್ಷಸಿ ಅಂತ ಬರುತ್ತೆ ಲಿರಿಕ್ಸ್. ಸೊ ದಾಟ್ ಆಲ್ಬಮ್ ಸಾಂಗ್ ಐ ವಿಲ್ ಆಕ್ಟ್. ಅದು ಚೆನ್ನಾಗಿ ಓಡುತ್ತೆ. ಅದಾದ್ಮೇಲೆ ಅಲ್ಲಿಂದ ಒಂದು ಕನೆಕ್ಷನ್ ಬೆಳೆಯುತ್ತೆ. ಅದಾದ್ಮೇಲೆ ಅಶ್ವಿನಿ ರಾಮ್ಪ್ರಸಾದ್ ಅವರ ಒಂದು ಆಡಿಯೋ ಕಂಪ್ನಿಗೆ ಜನಪದ ಗೀತೆಗಳನ್ನ ಶೂಟ್ ಮಾಡ್ತಿರ್ತಾರೆ. ಅತ್ತೆ ಅತ್ತೆ ನನ್ನೆತ್ತಲ್ಲಿ ಮಾಸ್ಟರ್ ಅನೌನ್ಸರ್ ಮಾಡಿದ್ದಾರೆ. ಸೊ ಅದೇ ತರ ಇನ್ನೊಂದು ಸಾಂಗ್ ಶೂಟ್ ಮಾಡ್ತಿರ್ತಾರೆ. ಅಂದ್ರೆ 60 ವರ್ಷದ ಮುದುಕನ್ನ 20 ವರ್ಷದ ಹುಡುಗಿ ಮದ್ವೆ ಆದ್ರೆ ಹೇಗಿರುತ್ತೆ ಅನ್ನೋ ಒಂದು ಫೀಲು. ಹೋಗುತ್ತೀನಿ ನನ್ನ ತವರಿಗೆ, ನನ್ನ ಯಜಮಾನ ಬಾಳಲಾರೆ ನಿನ್ನ ಜೊತೆಗೆ ಅಂತ ನೋಡಿ ನೋಡಿ ಸಾಕಾಗೋಯ್ತು. ಅಂದ್ರೆ ಹಿ ವಿಲ್ ನಾಟ್ ಬಿ ಹ್ಯಾವಿಂಗ್ ದಟ್ ಎಂತು ಆಫ್ ಮ್ಯಾರೇಜ್, ಬಟ್ ಶೀಲ್ ಬಿ ಲೈಕ್ ವೆರಿ ಯಂಗ್. ಆದ್ರೂ ನನ್ನ ಜೊತೆ ಆಕ್ಟ್ ಮಾಡಿದಂಥವ್ರು ಹೊಸಕೋಟೆ ಗುರುರಾಜ್ ಸರ್. ಸೊ ಆ ಸಾಂಗ್ ಬಂದ ಮೇಲೆ ಅಲ್ಲಿ ನಿಂಗೆ ಮಾಸ್ಟರ್ ಆನಂದ್ ಅವರ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಅಲ್ಲಿಂದ SSLC ನನ್ನ ಮಕ್ಕಳು ಒಂದೊಂದು ಎಪಿಸೋಡ್ ಶುರುವಾಗುತ್ತೆ. ಆ SSLC ನನ್ನ ಮಕ್ಕಳು ಹೇಗೆ ಮಾಡ್ತಿರ್ತೀನಿ ಅಂದ್ರೆ, ಪ್ಯಾಸೆಂಜರ್ ಟ್ರೈನ್ ನನಗೆ ಇನ್ನೂ ನೆನಪಿದೆ, 21 ರೂಪಾಯಿ ಟಿಕೆಟು. ರಾತ್ರಿ ಪ್ಯಾಸೆಂಜರ್ಗೆ ಅಲ್ಲಿಂದ ಹೊರಟ್ಬಿಡೋದು, ಬೆಳಗ್ಗೆ ಎಲ್ಲಾದ್ರೂ ಮೆಜೆಸ್ಟಿಕಲ್ಲಿ ಮುಖ ತೊಳ್ಕೊಳ್ಳೋದು, ಮತ್ತೆ ಇಲ್ಲಿ ಬಂದು ಶೂಟ್ ಮಾಡೋದು. ಆ ಥರ ಹಿಂಗೆ ಹೋಗಿ ಬಂದು ಮಾಡ್ತಿರ್ತೀನಿ. ಬಟ್ ಇದೇ ರೀತಿ ಯಾವುದೋ ಒಂದು ಆಡಿಷನ್ಗೆ ಬಂದಾಗ ಸಡನ್ ಆಗಿ ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಅಂತ ಅಂದ್ಬಿಟ್ಟು ಒಂದು ಮೇನ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ತಾರೆ. ದೊಡ್ಡಣ್ಣ ಚಿಕ್ಕಣ್ಣ ಅಂತ ಒಂದು ಕಾಮಿಡಿ ಸೀರಿಯಲ್ಲು ಉದಯ ಟಿವಿಗೆ ಮಧ್ಯಾಹ್ನ 3 ಗಂಟೆಗೆ ಬರ್ತಿರುತ್ತೆ. ಸೊ ನಾನು ಇವಾಗ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತಂದ್ರೆ ಇನ್ನೊಬ್ರನ್ನ ಯಾರನ್ನಾದ್ರೂ ಹಾಕೊಂಡ್ಬಿಡ್ತಾರ, ಈ ಚಾನ್ಸ್ ಮಿಸ್ ಆಗೋಗ್ಬಿಡುತ್ತಾ ಅಂತ ನಾನು ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತಾನೆ ಹೇಳಲ್ಲ ಅವ್ರಿಗೆ. ಸೊ ಅವಾಗ ನಾನು ಮೆಜೆಸ್ಟಿಕ್ ಸಿಟ್ಟಿಂಗ್ ಚೇರಲ್ಲಿ ಒಂದು 2 hours ಕೂರೋದು, ಅಲ್ಲೆಲ್ಲೂ ವಾಶ್ ಬೇಸಿನಲ್ಲಿ ಮುಖ ತೊಳ್ಕೊಂಡು ಶೂಟಿಂಗ್ ಹೆಂಗೆ ಅಂದ್ರೆ ಇನ್ನೂ ಯಾರು ಬಂದಿರಲ್ಲ, ನಾನೇ ಫಸ್ಟ್ ಹೊಟ್ಟೋಗ್ಬಿಟ್ಟಿರ್ತೀನಿ. ಆ್ಯಂಡ್ ಅದ್ರ ಎದುರುಗಡೆ ಒಂದು ಪಾರ್ಕ್ ಇತ್ತು. ಐ ಯೂಸ್ ಟು ವೇಟ್, ಓಕೆ ಎಲ್ಲ ಯೂನಿಟ್ ಬಂದ್ಮೇಲೆ ಹೋಗೋಣ, ಇಲ್ಲಾಂದ್ರೆ ಏನಾದ್ರು ಡೌಟ್ ಪಡ್ಕೊಂಡ್ಬಿಡ್ತಾರೆ ಯಾಕೆ ಇಷ್ಟು ಬೇಗ ಬಂದಿರೋರು ಅಂತ. ಸೊ 3-4 ದಿನ ಆದಮೇಲೆ ನನ್ನ ಕಣ್ಗಳು ಮತ್ತೆ ನಿದ್ದೆ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ ಫೇಸಲ್ಲಿ. ಡೈರೆಕ್ಟರ್ ಕೇಳ್ತಾರೆ. ಸೊ ಐ ಎಕ್ಸ್ಪ್ಲೈನ್ ಹಿಮ್, ಐ ಡೋಂಟ್ ಹ್ಯಾವ್ ಇದು ಪ್ಲೇಸ್ ಅದಕ್ಕೆ, ಆದರೆ ಹೇಳಿದ್ರೆ ನೀವು ಎಲ್ಲಿ ಮತ್ತೆ ರೀಪ್ಲೇಸ್ ಯಾರನ್ನಾದ್ರೂ ಮಾಡಿಬಿಡ್ತೀರಾ ಅಂತ, ನಂಗೆ ಈ ಕ್ಯಾರೆಕ್ಟರ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು. ಅದು 500 ರೂಪಾಯಿಗೆ ಒಂದಿನದ ಪೇಮೆಂಟ್ ಫಿಕ್ಸ್ ಆಗಿರುತ್ತೆ. ದೆನ್ ಹಿಲ್ ಪೇ ಮಿ ದ ಅಡ್ವಾನ್ಸ್ ಆಫ್ 10,000. ದೆನ್ ಐ ವಿಲ್ ಡೂ ಅ ವೆರಿ ಸ್ಮಾಲ್ ರೂಮ್. ಅಲ್ಲಿಂದ ಶುರು ಆಗುತ್ತೆ ಜರ್ನಿ. ಅಲ್ಲಿಂದ ಜರ್ನಿ ಇನ್ ಟು ದ ಟಿವಿ ಇಂಡಸ್ಟ್ರಿ ಬಿಗಿನ್ ಆಗುತ್ತೆ ಒಂದಾದ್ಮೇಲೆ ಒಂದು. ಅಂಡ್ ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ನಿಮ್ಮ ಪ್ರೊಫೈಲ್ ನೋಡುವಾಗ, ಮಾಡುವಾಗ, ಕೇಳಿಸ್ಕೊಳ್ಳುವಾಗ ನಂಗೆ ನೆಗೆಟಿವ್ ರೋಲ್ಸ್ ತುಂಬ ಇಷ್ಟ ಆಗ್ತಿತ್ತು. ಇಟ್ ಅಟ್ರಾಕ್ಟೆಡ್ ಮೀ ಅಂತ ನೀವು ಹೇಳ್ತಾ ಇದ್ರಿ. ವಾಟ್ ವಾಸ್ ದ ರೀಸನ್? ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಸೀರಿಯಲ್ಸ್ ನೋಡ್ತಾ ಇದ್ರು ಮಮ್ಮಿ. ಆದರೆ ಆ ನೆಗೆಟಿವ್ ಕ್ಯಾರೆಕ್ಟರ್ ಬರುವಾಗ ಮಾತ್ರ ಒಂದು ಸ್ಪೆಷಲ್ ಎಂಟ್ರಿ, ಸ್ಪೆಷಲ್ ಮ್ಯೂಸಿಕ್. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಕವಲುದಾರಿ ಅಂತ ಒಂದು ಸೀರಿಯಲ್ ಅನ್ಸುತ್ತೆ. ಅದರಲ್ಲಿ ಕಲ್ಯಾಣಿ ಅನ್ನೋರೊಬ್ರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಅವ್ರು ಬಂದಾಗೆಲ್ಲ ಶಿ ಯೂಸ್ ಟು ಕರ್ಲ್ ದೀಸ್ ಥಿಂಗ್ಸ್ ಅಂಡ್ ಅವ್ರು ಬಂದಾಗ ಮೋನಿಕಾ ಅಂತ ಒಂದು ಸೌಂಡ್ ಬರ್ತಿತ್ತು. ಐ ಯೂಸ್ ಟು ಲೈಕ್ ದಟ್. ಓ ಮೈ ಗಾಡ್, ಅಂದ್ರೆ ಹೀರೋ ಲೆವೆಲ್ಗೆ ಇವ್ರಿಗೆ ಒಂಥರ. ಅಂಡ್ ದೇ ಯೂಸ್ ಟು ಡ್ರೆಸ್ ಸೋ ವೆಲ್. ಅಂಡ್ ಅವ್ರಿಗೆ ಈ ಕಡೆ ಹಿಂದೆ ಒಳ್ಳೆಯವ್ರ ತರ ನಾಟ್ಕೋ ಮಾಡೋ ಒಂದು ಶೇಡು ಸಿಗುತ್ತೆ, ಈ ಕಡೆ ಕೆಟ್ಟದ್ದು ಮಾಡೋದಕ್ಕೂ ಶೇಡ್ ಸಿಗುತ್ತೆ. ಸೋ ನೈಸ್ ಅಂತ. ಆವಾಗೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ನಾನು. ಏನ್ ಗೊತ್ತಾ, ಆಕ್ಚುಲಿ ಅವರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಕ್ಕೆ ಒಂದು ಕಣ್ಕಪ್ ಡಬ್ಬಿನ ಖಾಲಿ ಮಾಡ್ತಾರಂತೆ ಒಂದ್ ದಿನದಲ್ಲಿ ಅಂತ. ಬಿಕಾಸ್ ದೇ ಯೂಸ್ ಟು ಡೂ ಲೈನರ್ ಎಲ್ಲ. ಆಗ್ಲಿಂದ ನನ್ಗೇನ್ ಇಂಟ್ರೆಸ್ಟ್ ಅಂದ್ರೆ, ನಾನು ನೆಗೆಟಿವ್ ಅಂದ್ರೆ ಇಳಾ ವಿಟ್ಲಾ ಆಲ್ಸೋ ಲೈಕ್ ಐ ವಾಸ್ ಫ್ಯಾನ್ ಆಫ್ ಹರ್ ಕಾದಂಬರಿ ಸೀರಿಯಲ್ ಅಲ್ಲಿ. ಒಂದ್ಸಲ ಏನಾಗೋಯ್ತು, ಅದೇ ರಾಧಾ ಕಲ್ಯಾಣಗೆ ಹೆಂಗಾಯ್ತು ನೋಡಿ, ನಾವ್ ಯಾರ್ದೋ ಫ್ಯಾನ್ ಆಗಿರ್ತೀವಿ ಚಿಕ್ಕದ್ರಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಅಂಡ್ ಅವ್ರು ಮಾಡೋವಂಥ ಪಾತ್ರ ನಮಗ್ ಸಿಗುತ್ತೆ, ಅವ್ರು ಮಾಡೋವಂಥ ಒಂದು ಕೆಪಬಿಲಿಟಿ ಇರೋವಂಥ ಪಾತ್ರ ನಮಗ್ ಸಿಗುತ್ತೆ ರಾಧಾ ಕಲ್ಯಾಣದಲ್ಲಿ. ಸೊ ಹಾಗಾಗಿ ರಾಧಾ ಕಲ್ಯಾಣ ಸಿಕ್ತು. ಅದಾದ್ಮೇಲೆ ನೆಗೆಟಿವ್ ಹೆಂಗೆ ಅಂತಂದ್ರೆ,
ಪೀಪಲ್ ವಿಲ್ ರಿಮೆಂಬರ್ ಯು ಮೋರ್. ಈಗ ನೋಡಿದ್ರೆ ನೀವು ಈಗಿನ ಟ್ರೆಂಡ್ ಏನು, ಟಾಕ್ಸಿಸಿಟಿ ಜಾಸ್ತಿ ಜನಕ್ಕೆ ಹತ್ರ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆಯವ್ರಿಗೆ ಯಾರಾದರೂ ಜಾಸ್ತಿ ಹಿಂಸೆ ಕೊಡ್ತಿದ್ರೆ ಆ ಒಳ್ಳೆಯವ್ರ ಜನಕ್ಕೆಲ್ಲ ಇಷ್ಟ ಆದರೆ ಅವ್ರಿಗೆ ಹಿಂಸೆことಯಾರು ಅವರು ಇಷ್ಟ ಆಗ್ತಾರೆ. ಸೊ ಐ ಲವ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಬಿಕಾಸ್ ಯಾವ ಒಬ್ಬ ಆರ್ಟಿಸ್ಟು ನೆಗೆಟಿವ್ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡ್ತಾರೋ ಅಂಡ್ ಜನರನ್ನ ನಗಿಸ್ತಾರೋ ಅಂದ್ರೆ ಕಾಮಿಡಿಯನ್, ದೇ ಕ್ಯಾನ್ ಪರ್ಫಾರ್ಮ್ ಎನಿ ಅದರ್ ಕ್ಯಾರೆಕ್ಟರ್ ಲೀಲಾಜಾಲವಾಗಿ. So true. ಅಂದ್ರೆ when you do justice to do these two things, ನೀನ್ ಯಾವ ರೋಲ್ ಕೊಟ್ರು ಅದನ್ನ ಮಾಡೋ ಒಂದು ಈಸ್ ಬೆಳ್ಕೊಂಡು ಹೋಗುತ್ತೆ ಅನ್ನೋದು, that is what you, and that is a reality too. I mean, as you say, I think ನೆಗೆಟಿವಿಟಿ ಅನ್ನೋದು ಇದೆ, ಇಲ್ಲ ಅನ್ನಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮೇ ಬಿ ನಮ್ಮ ಮೂವೀಸ್ ಅಲ್ಲಿ ನಮ್ಮ ಸೀರಿಯಲ್ ಅಲ್ಲಿ ಒಂದು ಸ್ವಲ್ಪ ಹೈಪ್ ಮಾಡ್ತಾರೆ ಓನ್ಲಿ ಟು ಡ್ರಾ ದಿ ಅಟೆನ್ಷನ್. ಆ್ಯಂಡ್ ಸೊ ನಿಮ್ಮ ಒಂದು ಜರ್ನಿ ಇಟ್ ಸ್ಟಾರ್ಟೆಡ್ ಆಫ್ ವಿತ್ ಆಲ್ ದೋಸ್ ಥಿಂಗ್ಸ್ ಟು ಆ್ಯಂಡ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್. ಇದನ್ನು ನಡೆಯುವಾಗ ಆ್ಯಕ್ಚುಲಿ ಐ ವಾಸ್ ವೆರಿ ಶಾಕ್ಡ್ ವೆನ್ ಐ ಲಿಸನ್ ಟು ಒನ್ ಆಫ್ ಯುವರ್ ಟಾಕ್ಸ್ ಅಲ್ಲಿ ದಟ್ ಯು ಫೆಲ್ ಔಟ್ ಆಫ್ ವರ್ಕ್, ಕೆಲಸಗಳ ಕಡಿಮೆ ಆಯಿತು ಅಂತ. ಹೌದು, ದಟ್ ಸರ್ಪ್ರೈಸ್ಡ್ ಮೀ ಆಲ್ಸೋ. ಇಷ್ಟೊಂದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇರುವಾಗ ಯಾಕೆ ಕೆಲಸಗಳು ಕಡಿಮೆ ಆಯಿತು? ಮ್ಯಾಮ್, ರಾಧಾ ಕಲ್ಯಾಣ 4 ವರ್ಷ ಮಾಡಿದೆ. ಅದಾದ್ಮೇಲೆ ಪಾಂಡುರಂಗ ವಿಠಲ ಅಂತ, ಅದರಲ್ಲಿ ಪಾಂಡುರಂಗನ್ ಹೆಂಡತಿ, ದಟ್ ವಾಸ್ ಆಲ್ಸೋ ಎ ಲೀಡ್ ಕ್ಯಾರೆಕ್ಟರ್, ಬಟ್ ಇಟ್ ವಾಸ್ ಎ ಕಾಮಿಡಿ ಅಂಡ್ ದಿಸ್ ವಾಸ್ ಅ ನೆಗೆಟಿವ್. ಕಾಮಿಡಿ ಆದ್ಮೇಲೆ ಏನಾದರೂ ಕ್ಯಾಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರಾ ಬೇರೆ ಪಾತ್ರಗಳಿಗೆ, ಅದು ಗೊತ್ತಿಲ್ಲ. ಅದಾದ್ಮೇಲೆ ಅಗ್ನಿಸಾಕ್ಷಿ ಮಾಡಬೇಕಿತ್ತು. ಪಿಕಪ್ ಟೈಮಿಂಗ್ ಎಲ್ಲ ಮಾತಾಡಿದ್ದಾರೆ ಕ್ಯಾಬ್ದು, ಅಂಡ್ ಫಾರ್ ನೋ ರೀಸನ್ ದೇ ರಿಜೆಕ್ಟೆಡ್ ಅಂಡ್ ಐ ವಾಸ್ ಔಟ್ ಆಫ್ ದಟ್ ಇದು. ಬಟ್ ಅಗ್ನಿಸಾಕ್ಷಿ ಸಿಕ್ಕಿದ್ರೆ ಮಾತ್ರ ಇಲ್ಲಿವರೆಗೆ ಬ್ರೇಕ್ ಇರ್ತಿರ್ಲಿಲ್ಲ. ಅವಾಗ ನನಗೆ ಜಾಬ್ ಸಿಗಲ್ಲ. ಅಂದ್ರೆ ಈಗ ಏನೋ ಒಂದು ಲೈಫ್ ಸ್ಟೈಲ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಇಷ್ಟು ಸಾವಿರದ ಮನೆ ಅಂತ ಬಾಡಿಗೆ ಮನೆ ಮಾಡ್ಕೊಂಡಿದೀವಿ, ಡಬಲ್ ಬೆಡ್ರೂಮ್, ಧೈರ್ಯ ಮಾಡಿ, ಯಾಕಂದ್ರೆ ಕೆಲಸಗಳು ಬರುತ್ತೆ ಅಂತ. ಅಂಡ್ ಒಂದು ನಮ್ಮ ಜನ ಹೆಂಗ್ ನೋಡ್ತಾರೆ ಅಂತಂದ್ರೆ, ಓ ಇವ್ರು ಸೀರಿಯಲ್ ಅಲ್ಲಿ ಮಾಡ್ತಿದ್ದಾರೆ ಸೆಲೆಬ್ರಿಟಿ, ಇವ್ರಿಗೇನ್ ಕಮ್ಮಿ ಅನ್ನೋ ತರ ನೋಡ್ತಾರೆ. ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಮಂತ್ ಬಾಡಿಗೆ ಏನಪ್ಪ ಅನ್ನೋ ತರ ಯೋಚನೆ. ಈಗಲೂ ಅದೇ ಸ್ಥಿತಿಲಿ ಇದೀನಿ ನಾನು. ಟ್ರೂ. ಐ ಮೀನ್ ಬಿಕಾಸ್ ಒಂದು ಆರ್ಟಿಸ್ಟ್ ಲೈಫ್ ಇದು ಸ್ಯಾಡ್ ಬಟ್ ಟ್ರೂ ಅನ್ಸುತ್ತಮ್ಮ. ಅಂಡ್ ಕೆಲಸ ಸಿಗಲ್ಲ ಯಾಕೆ ಅಂದ್ರೆ ಮ್ಯಾಮ್, ನಾನು ಟ್ರೈ ಮಾಡಿಲ್ಲ ಅಂತಲ್ಲ, ಬಟ್ ಏನೋ ಮ್ಯಾಮ್, ಬಿಕಾಸ್ ಅವ್ರಿಗೆ ಇಂಥದ್ದವರೇ ಬೇಕಾಗಿರುತ್ತೆ, ಅಥವಾ ಅವ್ರ ಒಂದು ಪ್ರಿಫರೆನ್ಸ್ ಇಂಥವ್ರೇ ಇರ್ತಾರೆ, ಅಥವಾ ನಮಗೆ ಹೊಂದೋವಂಥ ಪಾತ್ರ ಇರ್ಲಿಲ್ವೇನೋ ಅಲ್ಲಿ, ಅಥವಾ ನಾವು ಮಾಡಿದಂಥದ್ದು ಓಕೆ ಆಗ್ಲಿಲ್ವೋ, ಏನೋ ಒಂದು ಕಾರಣ ಇರುತ್ತೆ ಮ್ಯಾಮ್. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್. ನನ್ನ ಫೇಟಲ್ಲಿ ಏನಾದರೂ ಈ ಪ್ರಾಜೆಕ್ಟ್ ಸಿಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸಿಕ್ತಿತ್ತು. ಆ ಕೆಲಸ ಇಲ್ದಿರೋ ಟೈಮಲ್ಲಿ ನಾವು ಮ್ಯಾನೇಜ್ ಮಾಡೋದಿದೆಯಲ್ಲ ಆಸ್ ಅನ್ ಆರ್ಟಿಸ್ಟ್, ತುಂಬಾ ಟಫ್. ಒಂದು ಕಡೆ ಫೈನಾನ್ಷಿಯಲ್ ಕ್ರೈಸಿಸ್, ಇನ್ನೊಂದು ಕಡೆ ಸ್ಕ್ರೀನ್ ಮೇಲೆ ಬರ್ತಿಲ್ವಲ್ಲ, ಯಾರ್ಯಾರೋ ಬರ್ತಿದಾರಲ್ಲ, ಇವ್ರು ಯಾರು ಚೆನ್ನಾಗಿ ಮಾಡ್ತಿಲ್ವಲ್ಲ, ನಾನಾದ್ರೂ ಮಾಡ್ತಿದ್ನಲ್ಲ ಅನ್ನೋ ತರ. ಚೆನ್ನಾಗಿ ಮಾಡ್ತಿರೋರ್ದು ಬೇರೆ ಪ್ರಶ್ನೆ, ಬಟ್ ಕೆಲವರು ಡಿಸರ್ವಿಂಗ್ ಇರಲ್ಲ, ಅಂಥವ್ರಿಗೆ ಸಿಕ್ಬಿಟ್ಟಿರುತ್ತೆ. ಅವಾಗ ನಾನಾದ್ರೂ ಮಾಡ್ಬೋದಿತ್ತಲ್ಲ ಕ್ಯಾರೆಕ್ಟರ್ ಅನ್ನೋ ತರ. ಅಂಡ್ ಇನ್ನೊಂದೇನಂದ್ರೆ ಜೊತೆಲಿ ನಮ್ಮ ಮಮ್ಮಿ ಬೇರೆ, ಶಿ ಇಸ್ ಅ ರೆಗ್ಯುಲರ್ ಸೀರಿಯಲ್ ವಾಚರ್. ನೋಡಲ್ಲಿ ಇವಳು ಇದ್ರಲ್ಲೂ ಮಾಡ್ತಿದ್ದಾಳೆ, ಅದ್ರಲ್ಲೂ ಮಾಡ್ತಿದ್ದಾಳೆ, ನೋಡು ಎರಡು ಮಾಡ್ತಿದ್ದಾಳೆ, ಅದೊಂದು ಬೇರೆ ಇಲ್ಲಿ ನಮ್ಗೆ ಎಕ್ಸ್ಟ್ರಾ. ಅಂದ್ರೆ ಅದೊಂಥರ ನಿಂಗೆ ಹೆಂಗೆ ಅಂದ್ರೆ, ನಾನು ಬೇಡ ಇದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದು ಅಂದ್ರೂ, ಆಮೇಲೆ ಯಾವುದೋ ಒಂದು ಆಟೋದಲ್ಲಿ ಹೋಗ್ತೀನಿ, ಯಾಕೆ ಮೇಡಮ್ ಯಾವುದೋ ಮಾಡ್ತಿಲ್ಲ, ಬಿಟ್ಬಿಟ್ರಾ, ಮದ್ವೆ ಆಯ್ತಾ, ಹಿಂಗೆಲ್ಲ. ಯಾರ ಹತ್ರ ಏನ್ ಹೇಳೋಣ, ಸಿಕ್ತಲ್ಲ, ಹೆಂಗ್ ಸಿಕ್ತಾರ. ವೆರಿ, ಆಮೇಲೆ ಅವಾಗ ಎಷ್ಟು ಡಿಪ್ರೆಷನ್ಗೂ ಹೊಟ್ಟೋಗ್ತದೆ ಮನಸ್ಸು. ತುಂಬಾ ಮ್ಯಾಮ್, ತುಂಬಾ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗ್ಬಿಡುತ್ತಮ್ಮ. ಡಿಪ್ರೆಸ್ ಆಗುತ್ತೆ. ಅಂಡ್ ಎಷ್ಟೊಂದು ಮಿಡ್ ನೈಟ್ಗಳು ನಾನು ಎದ್ದು ಹತ್ತಿದ್ದುಂಟು, ಯಾಕೆ ಈ ತರ ಆಗ್ತಿದೆ, ಏನು ಕಚ್ಕೊಂತಿಲ್ವಲ್ಲ, ಅಥವಾ ಯಾಕೆ ಈ ತರ ಆಗ್ತಿದೆ ಅಂತ. ಇದನ್ನ ಕೇಳುವಾಗ್ಲೇ ಕೇಳ್ಬಿಡ್ತೀನಿ ಚಿತ್ರಲ್, ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ಏನೋ ಮನೆಗಳೆಲ್ಲ ಬಿಟ್ಟು ಬಂದ್ಬಿಡ್ತಾರೆ, ಯಾಕಂದ್ರೆ ನಾನು ಒಂದು ಇಂಡಸ್ಟ್ರಿಯಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೆಣ್ಮಕ್ಳಿಗೆ ನೀವು ಅವ್ರು ಫಸ್ಟು ಅವ್ರು ಏನವ್ರ ಮನ್ಸಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ತೀರಾ? ಇಫ್ ಯು ಆರ್ ವೆರಿ ಟ್ರೂಲಿ ಪ್ಯಾಷನೇಟ್ ಟುವರ್ಡ್ಸ್ ಆ್ಯಕ್ಟಿಂಗ್, ಅಂದ್ರೆ ಸುಮ್ಮನೆ ಯಾರೋ ನನ್ನ ಜೊತೆ ಸೆಲ್ಫಿ ತೆಕ್ಕೋಬೇಕು, ಅಥವಾ ಫೇಮ್ ಬೇಕು, ಅಥವಾ ನಾನು ಟಿವಿಲಿ ಬರಬೇಕಪ್ಪ ಅನ್ನೋ ಥರ ಎಲ್ಲ ಆ್ಯಕ್ಟಿಂಗಿಗೆ ಬರಬೇಕು ಅಂದರೆ ದಯವಿಟ್ಟು ಬರಬೇಡಿ. ಆ್ಯಕ್ಟಿಂಗ್ ಇಸ್ ಲೈಕ್ ಏನಂತಾರೆ ಗಾಡ್, ಆ್ಯಂಡ್ ಇಟ್ಸ್ ಲೈಕ್ ಅ ಬಾಂಡಿಂಗ್ ವಿತ್ ಯೋರ್ ಸೆಲ್ಫ್, ವಿತ್ ಅನದರ್ ಸೆಲ್ಫ್ ಆಫ್ ಯೋರ್ಸ್. ನೀವು ಟ್ರೂಲಿ ಪ್ಯಾಷನೇಟ್ ಆಗಿದ್ರೆ ವರ್ಕ್ ಆನ್ ಯೋರ್ ಸೆಲ್ಫ್. ನಿನ್ನಲ್ಲಿ ಏನು ಯೂನಿಕ್ ಇದೆ, ಆ್ಯಂಡ್ ಡೋಂಟ್ ಮಿಸ್ ಎನಿ ಆಡಿಷನ್ಸ್, ಡೂ ಅಟೆಂಡ್. ಡೋಂಟ್ ಎವರ್ ಗೆಟ್ ಡಿಪ್ರೆಸ್ಡ್ ಫಾರ್ ರಿಜೆಕ್ಷನ್ಸ್. ವೈ? ಬಿಕಾಸ್ ಯಾವತ್ತೂ ನಿಮ್ಮನ್ನ ಒಂದು ರಿಜೆಕ್ಷನ್ ಹೆಂಗೆ ಫೀಲ್ ಮಾಡಿಸುತ್ತೆ ಗೊತ್ತಾ, ನಿಮ್ಮ ಅರ್ಹತೆನ ನೀವೇ ಡೌಟ್ ಪಡೋ ಥರ ಮಾಡುತ್ತೆ ರಿಜೆಕ್ಷನ್. ಆದರೆ ಯಾರೋ ಒಬ್ರು ನಿಮ್ಮ ಅರ್ಹತೆನ ಜಡ್ಜ್ ಮಾಡೋಕ್ಕಾಗಲ್ಲ. ಓನ್ಲಿ ಯು ಆರ್ ರಿಜೆಕ್ಟೆಡ್ ಬಿಕಾಸ್ ಆಫ್ ಸಮ್ minute reasons or because of some other reasons, but that doesn't mean you doesn't have a capability. So ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆತ್ಮವಿಶ್ವಾಸ ಇಟ್ಕೊಂಡಿದ್ರೆ ಮಾತ್ರ ನೀವು ಎಂಟರ್ ಆಗಿ, ಇಲ್ಲ ಅಂದ್ರೆ ನೀವು ದಯವಿಟ್ಟು ಎಲ್ಲಿದ್ದೀರೋ ಅಲ್ಲೇ ಸಂತೋಷವಾಗಿ ಇದ್ಬಿಡಿ. ಮ್ಯಾಮ್, ನಾನು ಇವಾಗ ಈ ರಿಜೆಕ್ಟ್ ಆದ್ರೆ ನನ್ಗೆ ಏನ್ ಫೀಲ್ ಅಲ್ಲಿ ಬರ್ತೀನಿ ಅಂತಂದ್ರೆ, ರಿಜೆಕ್ಟ್ ಆದ್ರೆ ನನ್ಗೆ ಏನ್ ಮನ್ಸಲ್ಲಿ ಇರುತ್ತೆ ಅಂದ್ರೆ,
ದೇ ಮಿಸ್ಡ್ ಲಾಟ್ ಆಫ್ ಥಿಂಗ್ಸ್ ಅಂತ ಅನ್ಸುತ್ತೆ. So true. ಇಂಥ ಆರ್ಟಿಸ್ಟ್ ನ ಮಿಸ್ ಮಾಡ್ಕೊಂಡ್ರಲ್ಲ ಗುರು, ಇವ್ರು ಯಾರು ಗುರು ಹತ್ರ ಅನ್ಸುತ್ತೆ. ದಿಸ್ ಫೀಲ್ ಯು ಶುಡ್ ಹ್ಯಾವ್, ದಿಸ್ ಶುಡ್ ಬಿ ಯುವರ್ ಮೈಂಡ್ ವಾಯ್ಸ್, ಬಟ್ ಯು ಶುಡ್ ಬಿ ಆನ್ ಟ್ರ್ಯಾಕ್ ಅಂಡ್ ಕೀಪ್ ಆನ್ ಟ್ರೈಂಗ್ ಅಂಡ್ ಡೋಂಟ್ ಸ್ಟಿಕ್ ಆನ್ ಟು ನಾನು ಇದೇ ತರ ಮಾಡ್ತೀನಿ ಅಥವಾ ಅದೇ ತರ ಮಾಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಏನಾದ್ರು ವಾಯ್ಸ್ ಓವರ್ ಕೆಲಸ ಸಿಗ್ತಾ ಮಾಡಿ. ಇಫ್ ಯು ಗೆಟ್ ಸಮ್ ಅದರ್ ಜಾಬ್ ಲೈಕ್ ರೈಟಿಂಗ್ ಸ್ಕ್ರಿಪ್ಟ್, do it. It's a kind of learning and ನೀನು ಮಲ್ಟಿ ಟ್ಯಾಲೆಂಟ್ ಆದ್ರೆ ಈ ಇಂಡಸ್ಟ್ರಿಯಲ್ಲಿ in any way you can survive and you will be with them only, right? Yes, that's the maja. ಆಸೆ ಲೈಕ್ ಸಸ್ಟೈನ್ ಆಗ್ಬೇಕಂದ್ರೆ ನೀವು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕಲಿತಾ ಹೋದಾಗ ಯು ವಿಲ್ ಬಿ ಏಬಲ್ ಟು ಸಸ್ಟೈನ್. ಸೊ ಇದು ಕೇಳುವಾಗ ಐ ವುಡ್ ಲೈಕ್ ಟು ಡಿಸಾಸ್ಟರ್ ಅಂತ ಕರೀಲ, ಏನಂತ ಕರೀಲ ಅಂತ ಗೊತ್ತಿಲ್ಲ. ಸೊ ಐ ಬಿಗಿನ್ ವಿತ್ ದಿಸ್ ನಾ. ಇದು ನಡೆಯುವಾಗ ಚಿತ್ರಲ್ ನಿಮ್ಮ ಲೈಫಲ್ಲಿ ಒಂದು ಡಿಸಾಸ್ಟರ್ ನಡೆಯುತ್ತೆ, ಬಟ್ ಆ ಡಿಸಾಸ್ಟರು ಸಹ ನಿಮಗೆ ಒಂದು ಪಾಠವನ್ನು ಕಲಿಸ್ಕೊಡುತ್ತೆ, ಒಂದು ಖುಷಿನೂ ಕೊಡುತ್ತೆ. ಸೊ ಇದನ್ನ ಮಾಡಕ್ ಮುಂಚೆ ನಾನು 2 ಲೈನು ಕನೆಕ್ಟೆಡ್ ವಿತ್ ದಟ್ ಐ ವಿಲ್ ಜಸ್ಟ್ ಸಿಂಗ್ ಇಟ್ ಟು ಯು. ಸೊಂಟ ಬಳಕುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡು ನೀನಾಗ, ತುಂಟು ನಗೆಯ ಬಾಣ ನೆಟ್ಟಾಗ ನಿಂಗೆ ಜಾಣ, ನೀ ನನ್ನ ಬಂದಿ ಯಾವಾಗ, ಚಂದದ ಕೆಂದಟಿ ಜೇನು ಹೀರುವ ದುಂಬಿಯಾಗುವಾದರೆ ನಂತರ ಮಾತು ಬಂದರೆ ನಿಧಾನ ನಿಧಾನ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. I mean, this is how ನಿಮ್ಮ ದುಬೈ ಜರ್ನಿ ಬಿಗಿನ್ ಮಾಡಕ್ಕೆ ಮುಂಚೆ ಐ ವುಡ್ ಲೈಕ್ ಟು ಆಸ್ಕ್ 1 ಕ್ವೆಶ್ಚನ್. ಯು ವಿಲ್ ಗೆಟ್ ಅ ಕಾಲ್, ದುಬೈಯಲ್ಲಿ ಒಂದು ಡಾನ್ಸ್ ಈವೆಂಟ್ ಇದೆ ಅಂತ. ನಿಮ್ಗೆ ದುಬೈಗೆ ಹೋಗೋವರೆಗೂ ಗೊತ್ತಿರಲ್ಲ ಅದು ಬಾರ್ ಡಾನ್ಸಿಂಗ್ ಅಂತ. They didn't mention the word bar. ಓಕೆ, ಬರೀ ಡಾನ್ಸ್ ಈವೆಂಟ್, ಅದು ಸೌತ್ ಇಂಡಿಯನ್ ಕಾಸ್ಟ್ಯೂಮ್ ಅಲ್ಲಿ ಅಂತ. ಇದಿರುವಾಗ ಚಿತ್ರಲ್ಲಿ ಆಲ್ ಆಫ್ ಅ ಸಡನ್ ಒಂದು ಬಾರ್ ಡಾನ್ಸ್ ಅಂತ ನಿಮಗೆ ಅಲ್ಲಿ ಕರ್ಕೊಂಡು ಹೋದಾಗ ನಿಮ್ಗೆ ಹೆಂಗೆ ಅನ್ಸಿರುತ್ತೆ? ಇಟ್ ವಾಸ್ ವೆರಿ ಶಾಕಿಂಗ್ ಟು ಮೀ ಆ್ಯಂಡ್ ಇಟ್ ವಾಸ್ ಲೈಕ್ ಅನ್ ಎಂಡ್ ಟು ಮೀ. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಅಲ್ಲಿಂದ ಬರಬೇಕು ಅಂದರೆ 4 ಲಕ್ಷ ಕೊಡಿ ಅಂತ ಕೇಳ್ತಿದ್ದಾರೆ, ಬಿಕಾಸ್ ದೇ ಹ್ಯಾವ್ ಸ್ಪೆಂಡ್ ದಟ್ ಮಚ್. ಸ್ಟೇಜ್ ಪರ್ಮಿಷನ್ಗೆ ಅಂತ ಒಂದು ಅಮೌಂಟ್ ಇರುತ್ತೆ ಅವ್ರಿಗೆ. And everything is professional over there. If you pay that 4 lakhs, yes, they'll leave another. And through a social media, I'll met with another woman. She says like, I'll pay that amount and you can come to my hotel. And alliranta workers ಎಲ್ಲ ಫೀಮೇಲ್ಸ್ ಇದ್ದಾರೆ, ಸೊ ಯು ಫೀಲ್ ಕಂಫರ್ಟಬಲ್ ಅಂತ. ಸೊ ಅಲ್ಲಿಂದ ನಾನು ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ಇಲ್ಲಿ ಹೆಂಗೆ ಅಂದರೆ ಕಾರಿಂದ ಲಗೇಜ್ ಶಿಫ್ಟ್ ಆಗುತ್ತೆ ಆ್ಯಂಡ್ ಈ ಬೌನ್ಸರಿಂದ ಆ ಬೌನ್ಸರ್ಗೆ ಪಾಸ್ಪೋರ್ಟ್ ಶಿಫ್ಟ್ ಆಗುತ್ತೆ. ನಾನು ಒಂದು ಕಾರಿಂದ ಇನ್ನೊಂದು ಕಾರಿಗೆ ಹೋಗ್ತೀನಿ. ಇಟ್ಸ್ ಜಸ್ಟ್ ಲೈಕ್ ಅ ಮೂವಿ. ಎಕ್ಸಾಕ್ಟ್ಲಿ ಲೈಕ್ ಅ ಮೂವಿ. ಕನ್ನಡದವ್ರು ಇರುವಂಥ ರೂಮ್ ಬೇಕಂತಾರೆ, ಎಸ್ ಅಂತಾನೆ. ಅಲ್ಲಿ ಹೋದರೆ ದೇ ವಿಲ್ ಬಿ ಲೈಕ್ ವಾವ್ ರಮ್ಯಾ ಬಿಕಾಸ್ ನನ್ನ ರಾಧಾ ಕಲ್ಯಾಣ ಕ್ಯಾರೆಕ್ಟರ್ ರಮ್ಯಾ ಅಂತಿರುತ್ತೆ. they'll think that ಯಾವುದೋ ಗೆಸ್ಟ್ ಆಗಿ ಬಂದಿರ್ಬೋದು ಅಂತೆಲ್ಲ, ಬಟ್ ಈವನ್ ಐ ಆಮ್ ಒನ್ ಆಫ್ ದೆಮ್ ಅನ್ನೋ ಥರ ಆಗೋಗುತ್ತೆ ಆಮೇಲೆ. ಆ್ಯಂಡ್ ಸ್ಟಾರ್ಟಿಂಗ್ ಇಟ್ ವಿಲ್ ಬಿ ವೆರಿ ಟಫ್ ಟು ಮೀ, ಬಟ್ ನಾನು ಏನಂತ ಡಿಸೈಡ್ ಮಾಡ್ಕೋತೀನಿ ಅಂದರೆ ಇದು ನಾನು ಮಾಡಿರೋಂಥ ತಪ್ಪಿಂದ ಆಗಿರೋವಂಥದ್ದು. ನಾನು ಅಲ್ಲೇ ವಿಚಾರಿಸ್ಬೇಕಿತ್ತು ಕರೆಕ್ಟಾಗಿ, ಅಥವಾ ಬರಬಾರ್ದಿತ್ತು. ಇದೆಲ್ಲ ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕಿತ್ತು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇಟ್ಸ್ ಮಸ್ಟ್ ಟು ಎಂಕ್ವೈರ್ ಸೋ ಮೆನಿ ಥಿಂಗ್ಸ್. ನಾನು ಇಲ್ಲೇನೋ ಅಡ್ವಾನ್ಸ್ ಬಂತು ಅಂತ ಅಂದ್ಬಿಟ್ಟು, ನಾನು ಕಷ್ಟಗಳು ತೀರುತ್ತೆ ಅಂತ ಅಂದ್ಬಿಟ್ಟು ಸೈನ್ ಮಾಡಿ ಬಂದಿದ್ದೀನಿ. ಸೊ ಇದು ನಾನು ಮಾಡಿರೋಂಥ ತಪ್ಪು, ನಾನೇ ಕರೆಕ್ಟ್ ಮಾಡ್ಕೊಳ್ಳೋಣ. ಯಾಕೆ ಡ್ಯಾನ್ಸ್ ಮಾಡೋಕೆ ಬರಲ್ವಾ ನನಗೆ? ಏನೊಂದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ, ಯಾರಾದರೂ ಕರ್ನಾಟಕದಿಂದ ಆಡಿಯನ್ಸ್ ಆಗಿ ಬಂದರೆ, ಕಸ್ಟಮರ್ ಆಗಿ ಬಂದರೆ, ಎಸ್ ಅದೊಂಥರ ಎಂಬ್ರಾಸ್ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟ್ ಟು ವರ್ಕ್. ಆ್ಯಂಡ್ ಈವನ್ ನೌ ಐ ರಿಮೆಂಬರ್ ಮೈ ಫಸ್ಟ್ ಸಾಂಗ್ ವಿಲ್ ಬಿ ದ ಮುಕ್ಕಾಲ ಅದಿದೆಯಲ್ಲ ಅದು, ಬಿಕಾಸ್ ಐ ಲವ್ ದಟ್ ಸಾಂಗ್ ಟು ಡ್ಯಾನ್ಸ್. ಅದನ್ನೇ ಹಾಕಿ ಅಂತ ಹೇಳ್ತೀನಿ ಫಸ್ಟ್. ಅದಾದಮೇಲೆ ದೇ ಹ್ಯಾವ್ ಎ ಪ್ರೇಯರ್. ನಾವು ರಾತ್ರಿ 9ಕ್ಕೆ ಶುರುವಾಗುತ್ತೆ, ಬೆಳಗ್ಗೆ ಒಂದು 3:30 4 o'clock ಎಂಡ್ ಆಗಿಬಿಡುತ್ತೆ. ಪ್ರೇಯರ್ ಇದೆ ಅಂತ ಗೊತ್ತಾದಾಗ ಐ ಆಮ್ ಲೈಕ್, ಅಯ್ಯೋ ಮಾಡ್ತಿರೋದೇ ಈ ಕೆಲಸ, ಇದಕ್ಕೆ ಪ್ರೇಯರ್ ಬೇರೆ ಅನ್ನೋ ಥರ ನನ್ನ ಮೈಂಡ್ ವಾಯ್ಸು. I used to skip prayer. Why? Because I had a little angry on them. Like, ಏನೋ ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ, ಒಟ್ಟಲ್ಲಿ ಸಾಯ್ಬೇಕು ಅನ್ನೋ ಥರ. ಬಟ್ ಎಲ್ಲ ಪ್ರೇಯರ್ ಆದಮೇಲೆ ಒಂದು 14 ಹುಡುಗಿರು ಲೈನಿಗೆ ಕೂತ್ಕೊಂತೀವಿ. ಅಲ್ಲಿ ಯಾರ್ಯಾರು ಕಸ್ಟಮರ್ಸ್ ಬರ್ತಾರೆ, ಇಫ್ ದೇ ಲೈಕ್ ಸಮ್ ಒನ್ they'll call them on stage and they'll put one song. For that song, if you know dance, you can dance, or else you can walk, or else you can just stand like a doll. They'll put some tokens on you, and one token costs around 100, ಬಟ್ ಅದರಲ್ಲಿ ನಿಮಗೆ 10 rupees ಮಾತ್ರ ಬರುತ್ತೆ ಹುಡುಗಿರಿಗೆ, 90 rupees ಹೋಟೆಲ್ಗೆ ಹೋಗುತ್ತೆ. ಸೊ ದಟ್ ಈಸ್ ಅ ಬಿಸ್ನೆಸ್ ಓವರ್ ದೇರ್. ಸೊ ನೀನು ಎಷ್ಟು ಟೋಕನ್ಸ್ ಕಲೆಕ್ಟ್ ಮಾಡ್ತೀಯಾ ಅಷ್ಟು ನಿಂಗೆ ಮನಿ.
ಇನ್ನು ಕೆಲವರು ಹೇಗೆ ಅಂತಂದ್ರೆ ಆಫ್ಟರ್ ಅಲ್ಲಿ ವರ್ಕ್ ಮುಗಿತಿದ್ದಂಗೆ ಬೆಳಗಿನ ಜಾವ ಏನ್ ಫುಡ್ ಅಂತಂದ್ರೆ ದೋ ಇಟ್ ಇಸ್ ಅ 5-star ಹೋಟೆಲ್, ಅಲ್ಲಿ ಮಿಕ್ಕಿರುವಂತ ಫುಡ್ ಎಲ್ಲ ನಮಗೆ ಕೊಡ್ತಾರೆ. ಅಂಡ್ ಅಲ್ಲಿ ರೂಮ್ಗೆ ತಗೊಂಡೋಗಿ ಬಿಡ್ತಾರೆ. ಬಿಟ್ಟಾಗ ದೇ ವಿಲ್ ಪ್ರೊವೈಡ್ ಸಮ್ ನಂಬರ್ಸ್ ಟು ಯು. ಯು ಶುಡ್ ಕಾಲ್ ದೆಮ್ ಅಂಡ್ ಯು ಶುಡ್ ಮೇಕ್ ಕಂಫರ್ಟ್ ಟು ದೆಮ್, ಲೈಕ್ ಸ್ಪೀಕ್ ವಿತ್ ದೆಮ್ ನೈಸ್ಲಿ. ಏನೋ ಒಂಥರ ಬಾಂಡಿಂಗ್ ಮಾಡ್ಕೋಬೇಕು. ವೈ? ಬಿಕಾಸ್ ಯು ಹ್ಯಾವ್ ಟು ಡ್ರ್ಯಾಗ್ ದೆಮ್ ಅಗೇನ್ ಟು ಬಾರ್. ಇದು ಕೇಳುವಾಗ್ಲೇ ಸಾರಿ ಟು ಬಾದರ್ ಯು ಇನ್ ಬಿಟ್ವೀನ್. ಇದನ್ನೆಲ್ಲ ಮಾಡ್ತಾರೆ, ನಿಮಗೆ ಫೋನ್ ಮಾಡಿ ಅಂತ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಯು ನೋ ದೇ ಡೋಂಟ್ ಗೋ ಓವರ್ ಬೋರ್ಡ್. No ma'am. Even if a customer wants to give thanks or shake hand, they have to take a permission with the manager. Okay. And they have a code words like coffee shop and shopping anta. Coffee shop is like just to speak for an hour with them. ಅಂಡ್ ಅಲ್ಲಿ ಬರೋಂಥ ಕಸ್ಟಮರ್ಸ್ ಹೇಗಿರ್ತಾರೆ ಅಂತ, ಯಾವುದೋ ದೇಶದಿಂದ ಇನ್ನೊಂದು ದೇಶಕ್ಕೆ ವರ್ಕ್ ಮಾಡಕ್ ಬಂದಿರ್ತಾರೆ. ದೇ ವಿಲ್ ಬಿ ಹ್ಯಾವಿಂಗ್ ವೆರಿ ಸ್ಟ್ರೆಸ್. ದೇ ನೀಡ್ ಸಮ್ ಒನ್ ಟು ಶೇರ್ ಥಿಂಗ್ಸ್, ಆ ಥರ. ಆ್ಯಂಡ್ ಶಾಪಿಂಗ್ ಅಂತಂದರೆ ಇಫ್ ಯು ಆರ್ ಓಕೆ ಮ್ಯೂಚುಯಲಿ, you can go with him and shop, roam around, whatever. But again, at 4 o'clock, they have to leave back them. ಆ ಥರ ಅಗ್ರಿಮೆಂಟ್ ಇರುತ್ತೆ. ಆ್ಯಂಡ್ ಅದಕ್ಕೆ ಸಪ್ರೇಟ್ ಟೋಕನ್ಸ್ ಇರುತ್ತೆ. ಆ್ಯಂಡ್ ಈ ಕಾಲ್ ಮಾಡೋಕ್ಕೆ ಅಂತ ನಂಬರ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ನೀನು ಯಾವ ರೀತಿ ಬಾಂಡಿಂಗ್ ಮಾಡ್ಕೊಂಡಿರ್ತೀಯೋ ಗೊತ್ತಿಲ್ಲ. ಬಿಕಾಸ್ ಅವತ್ತು ಅವ್ರು ಬಂದು ನಿನಗೆ ಒಂದಷ್ಟು ರಾಶಿಯಷ್ಟು ಟೋಕನ್ಸ್ ಹಾಕ್ಬೋದು. ನೀನು ಹೆಂಗೆ ಮಾತಾಡ್ತೀಯ ಅದ್ರ ಮೇಲೆ ಡಿಪೆಂಡ್. ವೈ? ಬಿಕಾಸ್ ಯು ವಿಲ್ ಹ್ಯಾವ್ ಅ ಮೆನಿ ಶೇಕ್ ಕಸ್ಟಮರ್ ಇರ್ತಾರಲ್ಲಿ, ಸೌದಿ ಅರೇಬಿಯಿಂದ ಬರೋರೆಲ್ಲ. ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಜ್ಯುವೆಲ್ರಿ ಶಾಪ್ಸ್ ಅಂಡ್ ಆಲ್. ದೇ ಡೋಂಟ್ ಮೈಂಡ್ ಪುಟಿಂಗ್ ಸಮ್ lakhs together. So how you speak to them, that matters. ಒಂದು ನೆಸೆಸಿಟಿ ಅನ್ನೋದು ಚಿತ್ರಲ್ಲ, ಐ ಆಮ್ ಸಾರಿ ಟು ಸ್ಟಾಪ್ ಯು ಹಿಯರ್. ಒಂದು ನೆಸೆಸಿಟಿ ನಿಮ್ಮನ್ನು ಕರ್ಕೊಂಡೋಗಿ ಎಲ್ಲಿ ಬಿಟ್ಬಿಡುತ್ತೆ. ಯಾಕಂದ್ರೆ ಹಣ ಪ್ರತಿಯೊಬ್ಬರಿಗೂ ಮುಖ್ಯ. ಈಗ ಪ್ರತಿಯೊಂದು ನನ್ನ ಒಂದು ಇಂಟೆನ್ಷನ್ ಟು ರೀಟ್ರೇಟ್ ಆನ್ ದಿಸ್ ಇಸ್ ಬಿಕಾಸ್ ನಿಮ್ಮ ಥರ ಎಷ್ಟೊಂದು ಜನ ಹೆಣ್ಮಕ್ಳು ಗೊತ್ತಿಲ್ದಿರ ಸೈನ್ ಮಾಡ್ತಾರೆ. ಓಕೆ, ಇಟ್ ವಾಸ್ ದುಬೈ ಅಂಡ್ ಯು ಆರ್ ಪ್ರೊಟೆಕ್ಟೆಡ್. ವಾಟ್ ಇಫ್ ಇಟ್ ವಾಸ್ ಸಮ್ ಅದರ್ ಕಂಟ್ರಿ? ಇಟ್ಸ್ ಏನೋ ತುಂಬ ಡೇಂಜರಸ್ ಆ್ಯಕ್ಚುಲಿ ಅದ್ರ ಬಗ್ಗೆ ಆ ರೀತಿ ಯೋಚನೆ ಮಾಡೋಕ್ಕೂ. ಅದಾದಮೇಲೆ ನನಗೆ ಹೆಂಗೆ ಸ್ಟೇಜ್ ಮೇಲೆ ಕೂತಿರುವಾಗ ಅಂದರೆ ಯಾರಾದರೂ ಕನ್ನಡ ಸಾಂಗ್ಸ್ ಹಾಕ್ಬಿಟ್ರೆ, ಇವ್ರು ಕನ್ನಡದವರಾ, ರೆಕಗ್ನೈಸ್ ಮಾಡ್ತಾರಾ ಅನ್ನೋ ಥರ ಎಲ್ಲ. ಬಟ್ ದ ಕಾಸ್ಟ್ಯೂಮ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಡೀಸೆಂಟ್, ಸೌತ್ ಇಂಡಿಯನ್ ಗಾಗ್ರಾ ಲೆಹಂಗಾ ಆ ಥರ ಎಲ್ಲ. ಆ್ಯಂಡ್ ಹೆಂಗೆ ಆಗೋಯ್ತು ಅಂತಂದರೆ ಅದು ಹೋಗ್ತಾ ಐ ಸ್ಟೇಡ್ ಅರೌಂಡ್ 3 months 10 days ಓವರ್ ದೇರ್. ಸೆಪ್ಟೆಂಬರ್ ನನ್ನ ಬರ್ಡೇ. ತುಂಬ ನನ್ನ ಕಳಿಸಿ ಅಂತ ಕೇಳ್ಕೊತೀನಿ, ಬಟ್ ಅವ್ರು ಇಲ್ಲ 3 months ಆ ಒಂದು ಅಗ್ರಿಮೆಂಟ್ ಆಗಬೇಕು ಅಂತ ಇಟ್ಕೊತಾರೆ. ಐ ಸೆಲೆಬ್ರೇಟ್ ಮೈ ಬರ್ಡೇ ವಿತ್ ದೋಸ್ ಗರ್ಲ್ಸ್ ಓನ್ಲಿ ಆನ್ ದ ಸ್ಟೇಜ್. ಆ್ಯಂಡ್ ದಟ್ಸ್ ಸೋ ಮೆಮೊರಬಲ್. ಆ ಒಂದು 2016 ಬರ್ಡೇ ಇದೆಯಲ್ಲ, ನಂಗೆ ತುಂಬ ಮೆಮೊರಬಲ್. ಆಮೇಲೆ ಓಣಂಗೆ ಅವರು ನಮಗೆ ಸ್ಪೆಷಲ್ ಊಟ ಕಳಿಸ್ತಾರೆ. ಅವತ್ತೇ ನಾವು ಒಂದು ಒಳ್ಳೆ ಊಟ ಅಂತ ನೋಡೋದು. ಇಲ್ಲ ಮಿಕ್ಕಿದಿಂದಲೇ ಏನಾಗುತ್ತೆ, ಒಂದು 10 ದಿರಮ್ ಅಂತ ಡೈಲಿ ಕೊಡ್ತಾರೆ. ಅಲ್ಲೊಬ್ಬ ಯಾರೋ ಹುಡುಗನ್ ಬಿಟ್ಟಿರ್ತಾರೆ, ಅವ್ನಿಗೆ ಕೊಟ್ಬಿಟ್ರೆ ಅಲ್ಲಿ ರೋಡ್ ಸೈಡಲ್ಲಿ ಯಾರಾದರೂ ದೋಸೆ ಗೀಸೆ ಮಾಡ್ಕೊಂಡ್ರೆ ತಂದು ಕೊಡ್ತಾರೆ. ಅದನ್ನ ತಿನ್ಕೊಂಡು ಈ ಯಾರು ನಂಬರ್ ಪ್ರೊವೈಡ್ ಮಾಡಿರ್ತಾರೋ ಹತ್ರ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು. ನಂಬರ್ ಪ್ರೊವೈಡ್ ಮಾಡಿರೋರ ಹತ್ರ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಇಷ್ಟ ಇದೆ ಅನ್ನೋ ತರಾನೇ ಮಾತಾಡಬೇಕು. ಅಂಡ್ ಸಮ್ ಕಸ್ಟಮರ್ಸ್ ಆರ್ ಲೈಕ್ they are very friendly. Why you came here and why you got stuck? ಈ ಥರದವರು ಇರ್ತಾರೆ. And if I ask, even now I remember I got a customer named Deepak and he was a Malayalam and he used to play me some Malayalam songs because I look like Mallo and he asked me what happened, why ಎಲ್ಲ ಒಂದೇ ಥರ ಕೆಟ್ಟದಾಗೆ ಮಾತಾಡೋರು ಇರಲ್ಲ. And he was so friendly and he asked me ಏನಾಯ್ತು, why you came here and ಅದೆಲ್ಲ. When I shared him and even they will ask like what you need something ಅಂತ ಆ ಥರ ಎಲ್ಲ. And whatever we ask them ಅಲ್ಲ, they have to give to the reception and we can collect it from reception. ಆ ಥರ ಎಲ್ಲೂ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ. ಬೌನ್ಸರ್ಸ್ ಇರ್ತಾರೆ, ಎಲ್ಲಿ ಹೋಗ್ಬೇಕಂದ್ರೂ ಬೌನ್ಸರ್ಸ್ ಇರ್ತಾರೆ. So that even now I remember that person asked me what you want ಅಂತ. Imagine what I've asked for. I asked I want oats because ಇಲ್ಲಿ ನನಗೆ ಗೈನ್ ಆಗ್ತಾ ಇದೀನಿ weight, so I have to maintain ಅಂತ. So that person was like I thought you will ask some gold or something like that, but you're asking oats ಅಂತ. Yes, I want some good food over here because ನನಗದು ತುಂಬ ಮಿಸ್ ಆಗ್ತಿದೆ ಅಂತ. ಆಮೇಲೆ ಓಣಂ ದಿನ ಆ್ಯಂಡ್ ಒನ್ ಡೇ ದೇ ವಿಲ್ ಟೇಕ್ ಯು ಟು ಅ ಮೂವಿ ಥಿಯೇಟರ್, ಫುಲ್ ಗ್ರೂಪ್ನ. ಧೋನಿ ಸಿನಿಮಾ ನಾವು ನೋಡಿದ್ದು, ಅದೊಂದು ನೆನಪಿದೆ. ಆ್ಯಂಡ್ ದ ಲಾಸ್ಟ್ ಡೇ ವೆನ್ ಯುವರ್ ಅಗ್ರಿಮೆಂಟ್ ಇಸ್ ಫಿನಿಶ್ಡ್, ದೇ ವಿಲ್ ಆಸ್ಕ್ ಯು ಟು ಗೋ ಔಟ್ ಆ್ಯಂಡ್ ಬೌನ್ಸರ್ಸು ಕೂಡ ಬರ್ತಾರೆ. ನೀನು ಅರ್ನ್ ಮಾಡಿರೋಂಥ ದುಡ್ಡಲ್ಲಿ ನೀನು ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ದೇ ವಿಲ್ ಟೇಕ್ ಯು ಟು ದುಬೈ ಸೆಂಟ್ರಲ್ ಮಾಲ್ ಆ್ಯಂಡ್ ಗೋಲ್ಡ್ ಶಾಪ್ ಆ್ಯಂಡ್ ದೇ ವಿಲ್ ಟೇಕ್ ಯು ಟು ಗುಡ್ ಹೋಟೆಲ್. ಯು ಕ್ಯಾನ್ ಹ್ಯಾವ್ ಫುಡ್ ಆ್ಯಂಡ್ ಎವ್ರಿಥಿಂಗ್. ಅದೊಂಥರ ಚೆನ್ನಾಗಿರುತ್ತೆ. So it was like ಇದೊಂದು ಇನ್ಸಿಡೆಂಟ್, ದೋ you started off without knowing,
ನೀವು ಅಲ್ಲಿ ಹೋಗಿ ಗೊತ್ತಾದ್ಮೇಲೆ ಅಪ್ಸೆಟ್ ಆದ್ರೂ ಸಹ ಅಗೇನ್ ನೀಡ್ ಬೇಸ್. ಸೊ ಈ ಮಾತು ಕೇಳುವಾಗ ನೀಡ್ಸ್ಗಿಂತ ನನಗೆ ಏನ್ ಅನ್ಸಿದ್ದು ಗೊತ್ತಾ ಅಲ್ಲಿ, ಐ ಟುಕ್ ಅ ರಿವೆಂಜ್ ಆನ್ ಮೈ ಸೆಲ್ಫ್. ವೈ? ಬಿಕಾಸ್ ನೀನ್ ಮಾಡಿರೋ ತಪ್ಪಮ್ಮ ಇದು, ನೀನೇ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀನಿ ನೀನು? ಡೂ ಇಟ್. ನಿನ್ ಡ್ಯಾನ್ಸ್ ಬರಲ್ಲ ಅಂತಿಲ್ಲ, ಬೋಲ್ಡ್ನೆಸ್ ಇಲ್ಲ ಅಂತಿಲ್ಲ, ಮಾಡು ನೋಡೋಣ ನಿಂಗಾದ್ರೆ ಅಂತ ಫೇಸ್ ಮಾಡು ಅಂತ. ಹೆಂಗ್ ಫೇಸ್ ಮಾಡ್ಕೊಂಡ್ ಬಂದ್ರಿ. ಬಟ್ ಒಂದೇ ನನ್ಗೆ ಒಂದ್ ತುಂಬಾ ಖುಷಿ ಆಗೋದೇನಂತಂದ್ರೆ they kept that dignity. Yes ma'am, even I felt ಹೆಂಗೆ ಗೊತ್ತಾ, ಎಷ್ಟೊಂದು ಜನ ನಮ್ಮನ್ನ, ಕೆಲವೊಂದು ಹುಡುಗಿರ್ನ ನಾನು ನಿನಗೆ ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ, ನಾಳೆ ಬೆಳಗ್ಗೆನೆ ಹೀರೋನ್ ಆಗ್ಬಿಡ್ತೀನಿ, ಅದು ಇದು ಅಂತ ಮಾತಿನ ಮೋಡಿಯಲ್ಲಿ ಮೋಸ ಮಾಡೋರು ಇರ್ತಾರೆ. ಆದರೆ ಅದು ನಮಗೆ ಇಲ್ಲಿ ಆಚೆ ಕಡೆಯಿಂದ ಪೊಟ್ರೆ ಆಗೋದು ಹೇಗೆ ಅಂದರೆ, ಬಾರ್ ಡ್ಯಾನ್ಸರ್ ಅಂದರೆ ಬಾರ್ ಡ್ಯಾನ್ಸರ್ ಕೆಟ್ಟವ್ರವರು ಬಾರಲ್ಲಿರೋದಾ, ಈ ಥರ ಎಲ್ಲ ಫೀಲ್ ಬರುತ್ತಲ್ವಾ. I was so secured over there. And I got to know so many real things over there. And I got to meet so many girls with different personalities and different situations at their home and why they have come there. And how they are okay to do this work. And I got to learn so many things over there. Absolutely. ಅಂದ್ರೆ ಇಟ್ ವಾಸ್ ಬಿಗ್ ಒಂಥರ ರೆವಿಲೇಷನ್ ತರ. ನನ್ನ ಕಷ್ಟನೇ ಸಣ್ಣದು ಅನ್ಸ್ಬಿಟ್ಟಿರುತ್ತೆ ಎಷ್ಟೋ ಸಲ ಲಿಸನಿಂಗ್ ಟು ದ ಸ್ಟೋರೀಸ್ ಆಫ್ ಅದರ್ಸ್. ಎಸ್ ಮ್ಯಾಮ್, ಇವಾಗ ಯಾರೋ ಒಬ್ರು ಗಂಡ ಅಡ್ವಾನ್ಸ್ ಇಸ್ಕೊಂಡು ಹೆಂಡ್ತಿನೇ ಕಳ್ಸಿರ್ತಾನೆ, ಆ್ಯಂಡ್ ಯಾರೋ ಒಬ್ಳು ಚಿಕ್ಕ ಹುಡುಗಿ ಬಂದಿರ್ತಾಳೆ, ಬಿಕಾಸ್ ಅವ್ರ ಮನೇಲಿ ಅವರಪ್ಪ ಕುಡ್ಕ ಆ್ಯಂಡ್ ಅವ್ರ ಅಮ್ಮನೆಲ್ಲ ಹೊಡಿತಿರ್ತಾರೆ. ಸೊ 6 ತಿಂಗಳು ಇಲ್ಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ಲಕ್ಷಗಳು ಅಂತ ಸಂಪಾದನೆ ಮಾಡ್ಕೊಂಡು ಹೋದ್ರೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಬೋದು ಇನ್ನು 6 ತಿಂಗಳು ಅನ್ನೋ ಥರ. ಅವರ ಒಂದು ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಮ್ಯಾಮ್, ನಾವು ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮಗೊಂದು ರೈಸ್ ಕಲ್ಸಿಡ್ತಿದ್ರು. ಅದು ಈ ಕಡೆ ಟೊಮೊಟೊ ಭಾತ ಒಗ್ಗರಣೆ ಅನ್ನೋ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಕಲ್ಸಿಟ್ಬಿಡೋರು, ಒಂದು ಬೌಲಲ್ಲಿ ಮೊಸರು ಇಟ್ಬಿಡೋರು, ಅದೇ ಊಟ ಅಷ್ಟೇ. ಆ್ಯಂಡ್ ದೇ ಆರ್ ಸೋ ಪ್ರೊಫೆಷನಲ್. ನಿಮಗೆ ಸರ್ ನಂಗೆ ಇವತ್ತು ಪೀರಿಯಡ್ ಆಗಿದೆ ಆಗಲ್ಲ ಸ್ಟೇಜ್ ಮೇಲೆ ಬರೋಕು ಅಂದರು, ನೋ ದೇ ವಿಲ್ ನಾಟ್ ಲೀವ್, ಯು ಹ್ಯಾವ್ ಟು ಕಮೆಂಟ್ಸ್ ಇಟ್ ಅಷ್ಟೇ, ಕೆಲಸ ಅಷ್ಟೇ. ನೀನು ಸುಸ್ತಾಗ್ತಿದ್ಯಾ ಬಿಡ್ತಿದ್ಯಾ ಅವೆಲ್ಲ ಏನೂ ಇಲ್ಲ, ನೋ ಎಮೋಷನ್ಸ್ ಓವರ್ ದೇರ್, ಅದೊಂದು ಬೇಜಾರಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಪ್ರೊಫೆಷನಲ್ ಒಂಥರ ಎಲ್ಲ ಪ್ರೊಫೆಷನಲ್ ಆಗಿತ್ತು. ಬಟ್ ಇಲ್ಲಿ ಕೇಳುವಾಗಲೇ ಇಲ್ಲಿಂದ ಬರ್ತೀನಿ ವಾಪಸ್ಸು, ದಟ್ ಇಸ್ ವಾಟ್ ಚಿತ್ರಲ್ ಹ್ಯಾಸ್ ಟು ಟೆಲ್, ಯು ನೋ, ಆ್ಯಂಡ್ ಯು ಸ್ಟಾರ್ಟೆಡ್ ಗೇನಿಂಗ್ weight, you had gained weight and somewhere, you know, I want to rebuild myself ಅನ್ನೋದು ಬಂತು. And then you started toning yourself, you started working out, workout journey, and then getting into the, I mean, to be famous as the bikini body builder. And it's offbeat amma. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಇನ್ನೂ ನಾವು ಅಷ್ಟು I cannot tell you that we can think till there ಅಂತ ಬಹಳ ಭಯ ಇದೆ, ಸಿಕ್ಕಾಪಟ್ಟೆ ಇದೇ ಮನ್ಸಲ್ಲಿ ಎಲ್ರಿಗೂ ಇರುತ್ತೆ. ಬಟ್ ಯಾರಿಗೂ ಆ ಒಂದು ಸ್ಟೆಪ್ ತಗೊಳಕ್ ತುಂಬಾ ಫಿಯರ್ ಇದೆ. ಇದ್ರ ಬಗ್ಗೆ ಹೌ ಡಿಡ್ ಯು ಬಿಕಮ್ ಅ ಬಿಕಿನಿ ಬಾಡಿ ಬಿಲ್ಡರ್? ಅಲ್ಲಿಂದ ಬಂದ್ಮೇಲೆ ದ ಫಸ್ಟ್ ಸೀರಿಯಲ್ ಐ ಡಿಡ್ ವಾಸ್ ಒಲವೇ ಜೀವನ ಸಾಕ್ಷಾತ್ಕಾರ ಫಾರ್ ಉದಯ ಟಿವಿ, ಅಂಡ್ ಸ್ಟಿಲ್ ಐ ಹ್ಯಾವ್ ದ ಕ್ಲಿಪ್ಪಿಂಗ್ಸ್ ಅಂಡ್ ಐ ವಾಸ್ ಲುಕಿಂಗ್ ಲೈಕ್ ದೊಡ್ಡ ಬೋಂಡ. ಅಂಡ್ ಐ ಸ್ಟಾರ್ಟೆಡ್ ಅಟೆಂಡಿಂಗ್ ಆಡಿಷನ್ಸ್ ಅಂಡ್ ಎವ್ರಿ ವೇ ದೇ ಯೂಸ್ ಟು ರಿಜೆಕ್ಟ್, ಸ್ವಲ್ಪ ದಪ್ಪ ಇದ್ದೀರಾ ಅಂತೆಲ್ಲ. ಸೊ ಅವಾಗ ನನ್ನ ಮೈಂಡಲ್ಲಿ ಬಂತು, ಆ್ಯಂಡ್ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ವಾಟ್ ಏಜ್ ನಂದು, ನಾನು ಯಾವ ಏಜ್ ಥರ ಕಾಣಿಸ್ತಾ ಇದ್ದೀನಿ, ಈ ಥರ ಎಲ್ಲ. ಸೊ ಐ ಥಾಟ್ ಓಕೆ ಲೆಟ್ ಮೀ ವೆಯ್ಟ್ ಲಾಸ್ ಆಗೋಣ ಸ್ವಲ್ಪ ಅಂತೆಲ್ಲ. ಇಷ್ಟೊತ್ತಿಗಾಗಲೇ ನನಗೆ ಏನಾಗಿತ್ತು ಅಂತಂದರೆ, ಐ ವಾಸ್ ಇನ್ ಅ ರಿಲೇಷನ್ಶಿಪ್, ನಾಟ್ ಲೈಕ್ ಇವಾಗೆಲ್ಲ ರಿಲೇಷನ್ಶಿಪ್ ಇರುತ್ತಲ್ಲ ಆ ಥರ ಅಲ್ಲ, ಇಟ್ ವಾಸ್ ಜಸ್ಟ್ ಅ ಬಾಂಡಿಂಗ್ ಆ ಥರ. ಬಟ್ ಅದಾದಮೇಲೆ ನಂಗೆ ಅನಿಸ್ತು ದಟ್ ಈಸ್ ನಾಟ್ ವರ್ಕಿಂಗ್ ಔಟ್, ಐ ಲೆಫ್ಟ್ ಹಿಮ್. ಸೊ ಈ ಬಿಟ್ಟಿರೋದಕ್ಕೆ ರಿವೆಂಜ್ ತಗೊಳ್ಳೋ ಥರನೂ ಒಂದಿತ್ತು ಮೈಂಡಲ್ಲಿ. ಆ್ಯಂಡ್ ಈ ಆಡಿಷನ್ಸಲ್ಲಿ ದಪ್ಪ ಅಂತ ಹೇಳೋರು ಮುಖ ಕೊಡ್ದಂಗೆ ಏನಾದ್ರು ಮಾಡಬೇಕಲ್ಲ ಅನ್ನೋದು ಇತ್ತು. ಸೊ ಅವಾಗ ನನ್ನ ಮೇಲೆ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. 6 ತಿಂಗಳಾಯಿತು, 8 ತಿಂಗಳಾಯಿತು, ಬಟ್ ನಥಿಂಗ್ ವಾಸ್, ಬಾಡಿ ರಿಸಲ್ಟೇ ಕೊಡ್ತಿರಲಿಲ್ಲ. ಆ್ಯಂಡ್ ಐ ಸ್ಟಾರ್ಟೆಡ್ ವಿತ್ ಏನಂತಾರೆ ಪವರ್ ಲಿಫ್ಟಿಂಗ್ ವರ್ಕೌಟ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದು. ಅದು ಸ್ಟ್ರೆಂತ್ ಲೇಟಾಗಿ ಇದ್ದಾದರೂ ಟೋನ್ ಆಗ್ತಾ ಹೋಗುತ್ತೆ. ದೆನ್ ಒನ್ ಟೈಮಲ್ಲಿ ಐ ಟ್ರಾನ್ಸ್ಫಾರ್ಮ್ಡ್ ಮೈ ಸೆಲ್ಫ್ ಆ್ಯಂಡ್ ಐ ಪೋಸ್ಟೆಡ್ ದಟ್ ಫೋಟೋ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಎವ್ರಿ ಒನ್ ಲೈಕ್ ನೀವಾ ಇದು ಸೋ ಮೆನಿ ಚೇಂಜ್. ನನಗೆ ಅವಾಗ ಅನಿಸ್ತು ಅಂದರೆ ಜನ ಮೀನ್ಸ್ ಹೌ ಆರ್ ಲುಕ್ ಮ್ಯಾಟರ್ಸ್ ಅಂತ, ಆ್ಯಂಡ್ ಫಿಸಿಕ್ ಫಿಟ್ ಆಗಿರೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಫಿಸಿಕಲಿ ಫಿಟ್ ಆಗಿಬಿಟ್ರೆ ನೀನು ಸೆಲೆಬ್ರಿಟಿ ಆಗೋ ಅವಶ್ಯಕತೆ ಇಲ್ಲ, ಕ್ರೌಡಲ್ಲಿ ನೀನೇ ಎದ್ದು ಕಾಣ್ತಿರ್ತೀಯ. ಸೆಲೆಬ್ರಿಟಿ ಆಗೋದಕ್ಕೆ ಅಟ್ಲೀಸ್ಟ್ ನೀನು ಅಷ್ಟು ಪ್ರಾಜೆಕ್ಟ್ ಮಾಡಬೇಕು, ಯಾವುದೋ ಒಂದು ಹಿಟ್ ಕೊಡಬೇಕು ಅಥವಾ ಏನೋ ಒಂದು ಮಾಡಬೇಕು. ಬಟ್ ನಿನ್ನ ಮೇಲೆ ನೀನು ವರ್ಕ್ ಮಾಡಿ ಫಿಟ್ ಆಗಿಬಿಟ್ರೆ ಕ್ರೌಡ್ ಮಧ್ಯೆ ನೀನು ಸಕ್ಕದಾಗಿ ಕಾಣ್ತಿರ್ತೀಯ. ಯು ಲುಕ್ ಲೈಕ್ ಅ ಸೆಲೆಬ್ರಿಟಿ. Absolutely. So it was not just with, you know, fitness ಒಂದು ರೆಜಿಮ್ ಮಾಡಿಕೊಂಡು ನಿಮ್ಮನ್ನು ನೀವು ಫಿಟ್ ಮಾಡಿಕೊಂಡು and getting into these, you know, body building and, you know, becoming a bikini body builder. ಆ ಒಂದು ಥಾಟ್ ಇಟ್ ಸೆಲ್ಫ್. ಆಮೇಲೆ ಟ್ರಾನ್ಸ್ಫಾರ್ಮ್ ಆದಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಇನ್ ಸ್ಪೋರ್ಟ್ಸ್ ಬ್ರಾ ಆ್ಯಂಡ್ ಆಲ್. ಐ ವಾಸ್ ಫೀಲಿಂಗ್ ವೆರಿ ಕಂಫರ್ಟಬಲ್.
ಬಟ್ ಅದಕ್ಕೊಂದಷ್ಟು ಕೇಳ್ತಾ ಹೋದೆ ನಾನು, ಏನಿದು ಸ್ಪೋರ್ಟ್ಸ್ ಬ್ರಾ ಹಾಕೊಂಡೆಲ್ಲ ವರ್ಕೌಟ್ ಮಾಡ್ತೀರಾ, ಇದನ್ನೆಲ್ಲ ಸ್ಟೇಟಸ್ಗೆ ಹಾಕ್ತೀರಾ, ಹಂಗೆ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ವೈ ದೇ ಆರ್ ಸೋ ನ್ಯಾರೋ ಮೈಂಡೆಡ್. ಆ್ಯಂಡ್ ಸಿ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹುಡುಗ ಬರ್ಮುಡ ಹಾಕ್ತಾನೆ ಅಂತಂದ್ರೆ ಅದು ಅವ್ನು ಕಂಫರ್ಟಬಲ್, ಅದಕ್ಕೆ ಹಾಕ್ತಾನೆ. ಇವಾಗ ನಾನು ಯಾವತ್ತಾದ್ರೂ ಕ್ವಶನ್ ಮಾಡಿದಿನ, ಏನಕ್ಕಪ್ಪ ನೀನು ಬರ್ಮುಡ ಹಾಕಿದ್ಯಾ ಅಂತ. ವೈ ದೇ ಕ್ವಶನ್ ಆಲ್ವೇಸ್ ಫೀಮೇಲ್ ಆ್ಯಂಡ್ ವೈ ದೇ ಆಲ್ವೇಸ್ ವಾಂಟ್ ಟು ರಿಸ್ಟ್ರಿಕ್ಟ್ ಫೀಮೇಲ್? ಬಿಕಾಸ್ ಸ್ಪೋರ್ಟ್ಸ್ ಬ್ರಾ ನನಗದು ಚೆನ್ನಾಗಿ ಗಾಳಿ ಆಡುತ್ತೆ, ನಾನು ಹಾಕೋತೀನಿ, ನನಗೂ ಸೆನ್ಸ್ ಇದೆ. ತುಂಬ ಏನಾದ್ರು ದಪ್ಪ ಆಗಿ ಇಲ್ಲೆಲ್ಲ ಪಾಪ್ ಆಗ್ತಿದ್ರೆ ಫ್ಯಾಟು ನಾನು ಹಾಕಕ್ಕೆ ಹೋಗಲ್ಲ. ನಾನು ಚೆನ್ನಾಗಿರ್ಬೇಕಾದ್ರೆ ನಾನು ಅದನ್ನು ಫ್ಲಾಂಟ್ ಮಾಡ್ಬೋದು ಅಂತ ಹಾಕೋತೀನಿ. ಈಗ ನನ್ನ ಬಾಡಿ ಮಾಡಿರೋದೇ ತೋರ್ಸೋಕ್ಕೆ ಅಂದಮೇಲೆ, ಅದನ್ನು ಫ್ಲಾಂಟ್ ಮಾಡೋಕ್ಕೆ ಅಂತಂದಮೇಲೆ ನಾನು ಏನಕ್ಕೆ ಸುಮ್ಮನೆ ಇರಬೇಕು ಅಂತ ಅದು ಒಂದು ನನಗೆ ಪ್ರಶ್ನೆ ಕಾಡ್ತಾನೆ ಇತ್ತು. ಈ ಮಧ್ಯ ನಾನು ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನೋಡೋದಕ್ಕೆ ಹೋಗ್ತೀನಿ ಫೀಮೇಲ್ದು. ಆ ಆಡಿಟೋರಿಯಮಲ್ಲಿ ಯಾರು ಕನ್ನಡದವ್ರು ಇರಲ್ಲ ಪಾರ್ಟಿಸಿಪೆಂಟ್ಸು, ಆದರೆ ಅಲ್ಲಿರೋ ಅಂಥ ಅಥ್ಲೀಟ್ಸ್ ಕೂಡ ಸ್ವಲ್ಪ ಓಕೆ ಅನ್ನೋ ಥರ ಇರ್ತಾರೆ. ನನಗೆ ಅನ್ಸುತ್ತೆ ನಾನೇ ಮಾಡ್ಬೋದಲ್ಲ, ಅಲ್ಲಿ ಎಲ್ಲೋ ಎಲ್ಲಿಂದನೋ ಬಂದಿರ್ತಾರೆ, ಡೆಲ್ಲಿ ಪುಣೆಯಿಂದೆಲ್ಲ. ವೈ? ಬಿಕಾಸ್ ದೇ ಥಿಂಕ್ ಇನ್ ಬ್ಯಾಂಗ್ಳೂರ್ ನೋ ಗರ್ಲ್ ಇಸ್ ದೇರ್ ಟು ಪಾರ್ಟಿಸಿಪೇಟ್ ಬಿಕಾಸ್ ದೇ ಆರ್ ಆರ್ಥೋಡಾಕ್ಸ್. ಇಟ್ಸ್ ಈಸಿ ಟು ಗೆಟ್ ಅ ಮೆಡಲ್ ಬಿಕಾಸ್ ಪಾರ್ಟಿಸಿಪೆಂಟ್ಸ್ ಕಮ್ಮಿ ಇದ್ರೆ ಈಸಿ ಅಲ್ಲ. ದೆನ್ ಐ ಕಮ್ ಬ್ಯಾಕ್ ಫ್ರಮ್ ದೇರ್, ಐ ಸೇ ಮೈ ಕೋಚ್ ಇಲ್ಲ ನಾನು ಮಾಡ್ತೀನಿ ಅಂತ. ಹಿಲ್ ಬಿ ಲೈಕ್ ಮಾಡೋಕ್ಕಾಗಲ್ಲ ನೀನು ಅದನ್ನೆಲ್ಲ, ಬಿಕಿನಿ ಎಲ್ಲ ಹಾಕೋಬೇಕು, ಏನು ಅನ್ಕೊಂಡಿದ್ಯಾ ನೀನು ಅಂತ. ದೆನ್ ಐ ಲೈಕ್ ಆಸ್ಕ್ ಮೈ ಮಾಮ್, ಈ ಥರ ಬಿಕಿನಿ ಹಾಕ್ಬೇಕಾಗುತ್ತೆ, ಆದರೆ ಅದು ಮಾಡಿದ್ರೆ ಮಾತ್ರ ಸಕ್ಕತ್ ಡಿಫ್ರೆಂಟ್ ಆಗಿರುತ್ತೆ, ಹಿಂಗೆ ಅಂತೆಲ್ಲ ತುಂಬಿಡ್ತೀನಿ ಮಮ್ಮಿಗೆ. ಸೊ ಮಮ್ಮಿ ಹೇಳ್ತಾರೆ, ನೀನು ಯಾರಿಗೂ ಏನು ಮೋಸ ಮಾಡ್ತಿಲ್ಲ ತಾನೆ, ಯಾರ ಮನೇನೂ ಲೂಟಿ ಮಾಡಿ ತಿಂತಲ್ಲ, ಸೊ ಏನೋ ಒಂದು ಮಾಡೋಕೆ ಹೊರಟಿದ್ಯಾ ಮಾಡು ಅಂತ. ಇಟ್ ವಿಲ್ ಬಿ ವೆರಿ ವೆರಿ ಡಿಫ್ರೆಂಟ್. ಇಲ್ಲಿ ವಿಲನ್ ಕ್ಯಾರೆಕ್ಟರ್ನ ಸೀರೆಗಳನ್ನ ಹಾಕೊಂಡು ಮಾಡಿಬಿಟ್ಟು ಈ ಕಡೆ ಬಿಕಿನಿ ಹಾಕೊಂಡು ರ್ಯಾಂಪ್ ಮಾಡೋದಿದೆಯಲ್ಲ, ಐ ವಿಲ್ ಸ್ಟಾರ್ಟ್ ಪ್ರೆಪ್ಪಿಂಗ್ ಫಾರ್ ಇಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಎಟ್ ಹೋಮ್. ಯಾವುದೋ ಒಂದು ಸ್ಯಾಂಪಲ್ ಬಿಕಿನಿ ತಂದುಬಿಟ್ಟು ಮನೇಲೆಲ್ಲ ನಡೆಯೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಫಸ್ಟ್ ಡೇ ನಾವು ಸ್ಟೇಜ್ ಹೋಗ್ತೀವಲ್ಲ, ಮೀಟರ್ ಆಫ್, ಇವಾಗ ನಾನು ಹೋಗ್ತೀನಿ ಸ್ಟೇಜ್ ಮೇಲೆ, ಎಲ್ಲರೂ ವೀಡಿಯೋನ ತೆಗಿಬಿಡಿ ಅಂತೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ವೀಡಿಯೋಗಳು ಎಲ್ಲ ಕಡೆ ಹರಿದಾಡುತ್ತೆ. ಆ್ಯಂಡ್ ಎವ್ರಿ ಒನ್ ವಿಲ್ ಬಿ ನೋಯಿಂಗ್ ದಟ್ ಐ ಆಮ್ ವೇರಿಂಗ್ ಬಿಕಿನಿ ಅಂತೆಲ್ಲ. ಆ್ಯಂಡ್ ಆ ಬಿಕಿನಿ ಕಾಸ್ಟ್ 35,000. ಐ ವಿಲ್ ಬಿ ಲೈಕ್ ಇನ್ ಮೈ ಮೈಂಡ್, ಒಂದು ರೇಷ್ಮೆ ಸೀರೆಗೆ 10,000 ಕೊಡೋಕೆ ಅಷ್ಟು ಯೋಚನೆ ಮಾಡ್ತೀವಿ, ಇದು 2 ಪೀಸ್ ಇದೆ, ಇಷ್ಟಕ್ಕೆ 35,000 ಅಂತ. ಆ್ಯಂಡ್ ದೇ ಹ್ಯಾವ್ ಮೆನಿ ಕೈಂಡ್ಸ್ ಆಫ್ ಬಿಕಿನಿ, ಲೈಕ್ 3.5 lakhವರೆಗೂ ಇದೆ. ಆ್ಯಂಡ್ ಕಾಂಪಿಟೇಷನ್ಗೆ ಇಂಥದ್ದೇ ಬಿಕಿನಿ ಅಂತ ಇರುತ್ತೆ, ಅದನ್ನೇ ಹಾಕಬೇಕು. ಆ್ಯಂಡ್ 5 inch ಹೀಲ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಹೀಲ್ಸೇ ಹಾಕಬೇಕು, ಈ ಥರದ್ದೆಲ್ಲ ಇರುತ್ತೆ. ನಮಗೆ ಮಾರ್ಕ್ಸ್ ಹೇಗೆ ಡಿವೈಡ್ ಆಗುತ್ತೆ ಅಂದರೆ, ವೈ ವಿ ವೇರ್ ಬಿಕಿನಿ? ಬಿಕಾಸ್ ಎಷ್ಟೊಂದು ಜನಕ್ಕೆ ಈ ಕ್ವಶನ್ ಇದೆ, ಈ ಥರ ಎಲ್ಲ ಬಿಕಿನಿ ಹಾಕ್ತಾರಾ ಹಂಗೆ ಹಿಂಗೆ ಅಂತ. ರೇಷ್ಮೆ ಸೀರೆ ಉಟ್ಕೊಂಡು ನಾವು ಮಾಡಿರೋಂಥ ಮಸಲ್ಸ್ನ ಅಥವಾ ಟೋನಿಂಗ್ನ ಅಥವಾ ಆರ್ ಗ್ಲಾಸ್ ಫಿಗರ್ನ ತೋರ್ಸೋಕ್ಕಾಗಲ್ಲ. ನೀವು ಕೇಳ್ಬೋದು, ಯಾಕೆ ಬೇರೆ ಡ್ರೆಸ್ ಹಾಕಿ ತೋರಿಸ್ಬೋದಲ್ಲ? ಖಂಡಿತವಾಗ್ಲೂ ನಮ್ಮ ಲ್ಯಾಟ್ ಮಸಲ್ ಆಗಲಿ ಅಥವಾ ಗ್ಲೂಟ್ಸ್ ಮಸಲ್ ಆಗಲಿ ನಾವು ಯಾವುದೇ ಒಂದು ಡ್ರೆಸ್ ಹಾಕೊಂಡ್ರು ಕಾಣಿಸಲ್ಲ. ಬಿಕಿನಿಲಿ ಏನಾಗುತ್ತೆ ಅಂತಂದರೆ, ನಮ್ಮ ಪ್ರೈವೇಟ್ ಪಾರ್ಟ್ಸ್ಗಳನ್ನ ಕ್ಲೋಸ್ ಮಾಡಿ ಮಿಕ್ಕಿದ್ದೆಲ್ಲ ಅದರಲ್ಲಿ ಕಾಣಿಸುತ್ತೆ. ಸೊ ಆವಾಗ ಜಡ್ಜ್ಗಳಿಗೆ ಈಸಿ ಆಗುತ್ತೆ, ಅಪ್ಪರ್ ಬಾಡಿ ಹೇಗಿದೆ, ಬ್ಯಾಕ್ ಹೇಗೆ ಮಾಡಿದ್ದಾರೆ ಇವರು, ಎಷ್ಟು ಟೋನ್ಡ್ ಆಗಿದ್ದಾರೆ ಗ್ಲೂಟ್ಸಲ್ಲಿ, ಶೇಪ್ ಹೇಗಿದೆ, ಇದನ್ನೆಲ್ಲ ಅವರು ಜಡ್ಜ್ ಮಾಡಿ ಮಾರ್ಕ್ಸ್ ಕೊಡೋದಕ್ಕೆ ಈಸಿ ಆಗುತ್ತೆ. ದಟ್ಸ್ ವೈ ಐ ವೋಟ್ ಬಿಕಿನಿ ಇನ್ ಕಾಂಪಿಟೇಷನ್. ಆ್ಯಂಡ್ ನಾರ್ಮಲ್ ಆಗಿ ನಾವು ಗೋವಾ ಟ್ರಿಪ್ಗಳಲ್ಲಿ ಅಥವಾ ಬೀಚ್ಗಳಲ್ಲಿ ಬಿಕಿನಿ ಹಾಕೋದು ಉಂಟು. ಬಿಕಿನಿ ಹಾಕೋದು ಅವರವರ ಇಚ್ಛೆ, ನಾಟ್ ಓನ್ಲಿ ಬಿಕಿನಿ, ಎಲ್ಲ ಬಟ್ಟೆಗಳು ಅವರವ್ರ ಇಚ್ಛೆ. ನಮ್ಮ ಸಂಸ್ಕೃತಿಗೆ ಅಂತ ಒಂದು ಬಟ್ಟೆ ಇದೆ, ಆದರೆ ಬಟ್ಟೆನೇ ಸಂಸ್ಕೃತಿ ಅಂತ ಯಾರು ಹೇಳಿಲ್ವಲ್ಲ, ಯಾಕೆ ಅದನ್ನ ಕನೆಕ್ಟ್ ಮಾಡ್ತೀರಾ? ನಮ್ಮ ಸಂಸ್ಕೃತಿಗೆ ಅಂತ ಒಂದು ಬಟ್ಟೆ ಇರೋದು ಯಾವುದಂದ್ರೆ ಸೀರೆ. ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಏನೇನು ಹಾಕೋಬೇಕು, ಯಾವ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಡ್ರೆಸ್ ಮಾಡ್ಬೇಕು ನನಗೆ ಗೊತ್ತಿದೆ. ಆದರೆ ಬಟ್ಟೆನೇ ಸಂಸ್ಕೃತಿ ಅಲ್ಲ. ನಾವು ಮಾತಾಡೋವಂಥ ಮಾತು, ನಾವು ನಡ್ಕೊಳ್ಳೋವಂಥ ರೀತಿ, ನಮ್ಮ ಒಂದು ಜೀವನದ ಏನು ಬಿಹೇವಿಯರ್ ಹೇಗಿರುತ್ತೆ, ಅದು ಲೈಫ್ ಸ್ಟೈಲು, ಪ್ರತಿಯೊಂದು ನಮ್ಮ ಸಂಸ್ಕೃತಿ ಕೌಂಟ್ ಆಗುತ್ತೆ. So beautifully said. I think you have brought out the best out of me. Anta, that is what. Andre, I want to flaunt what is the best in me. And ನೀವು ಯಾರು ಜಡ್ಜ್ ಮಾಡಬೇಡಿ. ನಾನು ಒಂದು ಹೆಣ್ಣು, ನನಗೇನು ಇಷ್ಟ ಇದೆಯೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ಮೈ ಮೇನ್ ಥಿಂಗ್ ಇಸ್ ಮೈ ಮಾಮ್ ಇಸ್ ಸಪೋರ್ಟಿಂಗ್. ಅಥವಾ ಬೇರೆಯವ್ರಿಗೆ ಇದು ನನಗೆ ಏನಕ್ಕೆ ಬೇಕು? ಫಸ್ಟ್ ಕಾಂಪಿಟೇಷನ್ ನನಗೆ ಏನಾಗುತ್ತೆ ಅಂತಂದ್ರೆ, ಆಸ್ ಅನ್ ಆಕ್ಟ್ರೆಸ್ ಐ ವಿಲ್ ಬಿ ಹ್ಯಾವಿಂಗ್ ಟೂ ಮಚ್ ಆಫ್ ಕಾನ್ಫಿಡೆನ್ಸ್ ಅಲ್ವಾ. ಸ್ಟೇಜ್ ಪ್ರೆಸೆನ್ಸ್ ಹೇಗಿರಬೇಕು ಅಂತ ಗೊತ್ತಿರುತ್ತೆ. ಬಿಕಾಸ್ ಅಥ್ಲೀಟ್ಗಳಿಗೆಲ್ಲ ಅದು ಗೊತ್ತಿರಲ್ಲ. ಸ್ಟೇಜಲ್ಲಿ ಹೇಗೆ ಅಪೀಲಿಂಗ್ ಆಗಿರಬೇಕು, ಜಡ್ಜ್ಗಳನ್ನ ಹೇಗೆ ನೋಡಬೇಕು, ಆಡಿಯನ್ಸ್ನ ಹೇಗೆ ಎಂಟರ್ಟೈನಿಂಗ್ ಆಗಿ ಇಟ್ಕೋಬೇಕು, ಇದೆಲ್ಲ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಆ್ಯಂಡ್ ಈವನ್ ಮೇಕಪ್, ಐ ವಾಸ್ ನೋಯಿಂಗ್ ಮೇಕಪ್ನ ಹೇಗೆ ಮಾಡ್ಕೋಬೇಕಂತ. ನೀವು ಒಂದು ಅಥ್ಲೀಟ್ಸ್ಗಳನ್ನ ನೋಡಿದ್ರೆ ಇಲ್ಲಿ ಟ್ಯಾನ್ ಹಚ್ಚಿರ್ತಾರೆ, ಬಟ್ ಇಲ್ಲಿ ಫೇರ್ ಮೇಕಪ್ ಮಾಡಿರ್ತಾರೆ. ಬಟ್ ಐ ವಿಲ್ ಮ್ಯಾಚ್ ದೀಸ್ ಟು ಬಿಕಾಸ್ ವಿ ಕ್ಯಾನ್ ಲುಕ್ sexier in that. So adella nange count agi I placed second in state level. And after that I got confidence and I thought of doing nationals. And till date I have done 8 stage competitions. Adralli ಒಂದು ICN anta, that is I Compete Natural anta, natural body building show. Ivaga much not interested in competition. Why? Because ಅದನ್ನು ಹೇಳ್ತೀನಿ, ಈಗಿನ ಒಂದು ದಿನಗಳಲ್ಲಿ ಕಮರ್ಷಿಯಲ್ ಆಗ್ತಾ ಹೋಗ್ತಿದೆ ಕಾಂಪಿಟೇಷನ್. ದೇ ವಿಲ್ ನಾಟ್ ಗಿವ್ ದ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಟು ಹ್ಯಾಂಡ್. ಅದು ಬೇಜಾರಾಗುತ್ತೆ. ಯಾಕಂದರೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಒಂದು 20,000 to 25,000 ರೂಪಾಯಿ ಕಟ್ಟಿರ್ತೀವಿ, ತಿನ್ನಕ್ಕೆ ಒಂದಷ್ಟು ಖರ್ಚು ಮಾಡಿರ್ತೀವಿ.
ಸೊ ಬೇಕಾ ಕಮರ್ಷಿಯಲೈಸ್ ಆಗಿ ಫಸ್ಟೇ ಫಿಕ್ಸ್ ಆಗಿರೋಂಥ ಕಾಂಪಿಟೇಷನ್ಸ್ ಮಾಡೋದು ಬೇಕಾ ಅಂತ ಅನ್ಸುತ್ತೆ. ಬೇಡ, ಸಾಕಿಷ್ಟು ಮಾಡಿದ್ದೀನಿ. ಐ ಹ್ಯಾವ್ ಡನ್ ಅ ಟ್ರಯಲ್ ಆ್ಯಂಡ್ ಎರರ್. ಆದರೆ ಕಾಂಪಿಟೇಷನ್ ಮಾಡ್ತೀನಿ ವೆನ್ ಐ ಆಮ್ 50 years old. ಅದೊಂಥರ ಇನ್ನೂ ಮಜಾ ಇರುತ್ತೆ. ಆ 50 years old ಅಲ್ಲಿ ಸ್ಟೇಜ್ ಮೇಲೆ ಹೋಗೋದಿರುತ್ತಲ್ಲ, ಐ ಹ್ಯಾವ್ ದಟ್ ಪ್ಲಾನ್. ಸೂಪರ್. ಅಂದ್ರೆ ಐ ಡೋಂಟ್ ವಾಂಟ್ ಟು ಸ್ಟಾಪ್ ಇಟ್, ಐ ವಾಂಟ್ ಟು ಗೋ ಹೆಡ್ ಅಂತ ಹೇಳ್ತಾ ಇರುವಂತಹ ಇಂಥ ದಿಟ್ಟ ಹೆಣ್ಣು ಚಿತ್ರಲ್. ಐ ಮೀನ್ ಇಟ್ ವಾಸ್ ರಿಯಲ್ ಫನ್ ಟಾಕಿಂಗ್ ಟು ಯು ಚಿತ್ರಲ್, ಅಂಡ್ ಸೋ ಮಚ್ ಟು ಲರ್ನ್. ಯಂಗ್ಸ್ಟರ್ಸ್, ಎಸ್ಪೆಷಲಿ ಯಂಗ್ ಹುಡುಗಿರ್ಗೆ ನೀವು ಬಹಳಷ್ಟು ವಿಷಯಗಳನ್ನು ಹೇಳ್ಕೊಟ್ಟಿದ್ದೀರಾ, ಅವ್ರಿಗೆ ಪ್ರಿಕಾಷನ್ಸು ಹೇಳ್ಕೊಟ್ಟಿದ್ದೀರಾ. ಪ್ಲಸ್ ಬಂದಾಗ ಚಾಲೆಂಜ್ ಆಗಿ ಹೆಂಗೆ ಫೇಸ್ ಮಾಡಿಕೊಂಡು ಈ ಚಾಲೆಂಜನ್ನು ಒಂದು ಆಪರ್ಚುನಿಟಿ ಆಗಿ ತಗೊಂಡು ಆಪರ್ಚುನಿಟಿ ಪಾಸಿಬಿಲಿಟಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ತಿಳಿಸ್ಕೊಟ್ಟಿದ್ದೀರಾ. ಆಮೇಲೆ ಇನ್ನೊಂದು ವಿಷಯ ಡಿಸ್ಕಸ್ ಮಾಡಬೇಕಿತ್ತು ಮ್ಯಾಮ್. ಈಗಿನ ಒಂದು ದಿನಗಳಲ್ಲಿ ಏನು ನಡೀತಾ ಇದೆ ಇವಾಗ, ನೇಹಾ ಹಿರೇಮಠ್ ಅವರ ಒಂದು ಕೊಲೆ ಆಗಿರ್ಬೋದು, ಅಥವಾ ಇನ್ನೊಂದು ಅಂಜಲಿ ಅನ್ನೋ ಹುಡುಗಿರ ಕೊಲೆ ಆಗಿರ್ಬೋದು. ಈ ಒಂದು ಇನ್ಸಿಡೆಂಟ್ ನೋಡಿದಾಗ ನನಗನ್ಸಿದ್ದು ಏನಂದ್ರೆ, ಒಂದು ಹುಡುಗಿಯಾಗಿ ಹಿಸ್ಟ್ರಿ ರಿಪೀಟ್ ಆಗ್ಬಿಡುತ್ತಾ ಅಂತ. ಏನು ಹಿಸ್ಟ್ರಿ ಅಂದರೆ, ಹೆಣ್ಮಕ್ಳನ್ನ ಆಚೆನೇ ಬಿಡ್ತಿರ್ಲಿಲ್ಲ ಅವಾಗ. ನಾವು ಎಲ್ಲಾದರೂ ಈ ಥರ ಎಲ್ಲ ಹಿಂಗೆ ಆಗ್ತಾ ಇದೆ ಈಸಿಯಾಗಿ ಅಂದ್ಬಿಟ್ಟು ಬರೆದಿರೋ ಥರ ಆಗ್ಬಿಡುತ್ತಾ ಅಂತ ಅದೊಂದು ಭಯ ಇದೆ. ಸೊ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ಬಾಂಡಿಂಗ್ ಬೇಕು, ಒಬ್ಬ ಜೊತೆಗಾರ ಅಂತ ಬೇಕು. ಬಟ್ ಎಲ್ಲಿವರೆಗೂ ನಿಮಗೆ ಹಿಂಸೆ ಆಗಬಾರ್ದು ಅದು, ಅಥವಾ ನಿಮ್ಮ ಜೀವನ ತೊಗೊಂಡೋಗೋ ಥರ ಇರಬಾರ್ದು. ಯಾವಾಗ ನೀವು ಒಂದು ಸ್ಪೋರ್ಟ್ಸಲ್ಲಿ ಅಥವಾ ಒಂದು ಆ್ಯಕ್ಟಿವಿಟಿಯಲ್ಲಿ ತೀರಾ ಪ್ಯಾಷನೇಟ್ ಆಗಿರ್ತೀರ ಅಲ್ವಾ, ಅವಾಗ ನಿಮಗೆ ಬೇರೆ ಈ ರೀತಿಯ ಡೈವರ್ಷನ್ಸ್ಗಳು ಬರಲ್ಲ. ಬಂದರೂ ಕೂಡ ಆ ವ್ಯಕ್ತಿ ಎಂಥವನೋ ಅನ್ನೋ ಒಂದು ಜಡ್ಜ್ ಮಾಡೋ ಕೆಪಬಿಲಿಟಿ ನಿಮ್ಮಲ್ಲಿ ಇರುತ್ತೆ. ಸೊ ಬಿ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಫಿಸಿಕಲಿ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ದಟ್ಸ್ ವೈ ಐ ರಿಕ್ವೆಸ್ಟ್ ಆಲ್ ದ ಗರ್ಲ್ಸ್ ಟು ಸೇವ್ ಯೋರ್ ಮಸಲ್ಸ್. ನೀವು 30 ಆದಮೇಲೆ ನಮಗೆ ಮಸಲ್ ಕಳ್ಕೊಳ್ಳೋದಕ್ಕೆ ಶುರು ಆಗ್ತೀವಿ. ಆ್ಯಂಡ್ ನಮಗಿರುವಂಥ ಹಾರ್ಮೋನ್ಸ್ ಎಲ್ಲ ಫ್ಯಾಟ್ ಅಕ್ಯುಮುಲೇಟ್ ಮಾಡುವಂಥ ಹಾರ್ಮೋನು ನ್ಯಾಚುರಲ್ ಆಗಿ, ಆ್ಯಂಡ್ ಮೂಳೆ ಸವಿತಾ ಹೋಗುತ್ತೆ. ಸೊ ಇದನ್ನೆಲ್ಲ ಕಾಪಾಡಿಕೊಂಡು ನಾವು ಸ್ಟ್ರಾಂಗ್ ಆಗಿರೋಣ ಅಂತ. ಸೊ ಟ್ರೂ. ಐ ಥಿಂಕ್ ಯು ಹ್ಯಾವ್ ಸೆಟ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೇಳ್ತಾ ಇದ್ದೀರಾ ನಾವು ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದ್ಬಿಟ್ಟು. ಐ ನೋ ಪೀಪಲ್ ಇಫ್ ದೆ ಗೋ ಟು ಯುವರ್ ಪೇಜ್, ಚಿತ್ರಲ್ ರಂಗಸ್ವಾಮಿಗೆ ಹೋದ್ರೆ ಸಾಕು, ಅವರಿಗೆ ಪೂರ್ತಿ ಚಿತ್ರಲಿನ ಜೀವನ ಅರ್ಥ ಆಗ್ತಾ ಬರುತ್ತೆ. ಸೊ ಕಮಿಂಗ್ ಟು ದಿ, ಐ ನೋ ಇಟ್ಸ್ ಸಮಯದ ಅಭಾವದಿಂದ ಅಮ್ಮ, ಐ ವುಡ್ ಲವ್ ಟು ಗೋ ಆನ್ ಆ್ಯಂಡ್ ಆನ್ ವಿತ್ ಯು. ಹೂಮ್ ವುಡ್ ಯು ಲೈಕ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಶೋ ಇರೋದೆ, ಬಿಕಾಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಇನ್ ಮೈ ಲೈಫ್. ನೀವು ಯಾರಿಗೆ ನಮ್ಮ ಶೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಕಣ್ಣೀರು ಬರ್ತಿದೆ. ಐ ಲವ್ ಟು ಥ್ಯಾಂಕ್ ಮೈ ಮಾಮ್ ಫಸ್ಟ್. ಆ್ಯಂಡ್ ಇನ್ನೊಂದು ಏನಂದರೆ ಮ್ಯಾಮ್, ಎಲ್ಲರೂ ಅನ್ಕೋತೀವಿ ನಾವು ನಮ್ಮವ್ರು ಯಾರೋ ಅಥವಾ ನಮ್ಮ ಸೋಲ್ಮೇಟ್ ಯಾರೋ ಅಂತ ನಾವೇನೇನೋ ಇಮ್ಯಾಜಿನ್ ಮಾಡ್ಕೋತೀವಿ. ಬಟ್ ಯು ನೋ, ಲೈಕ್ ಟ್ರೂ ಸೋಲ್ಮೇಟ್ ಆರ್ ಪೇರೆಂಟ್ಸ್. ಬಿಕಾಸ್ ಇಡೀ ಜಗತ್ತು ನೀನು ಇಂಥವನು ಅಂಥವನು ಅಥವಾ ನೀನು ಇಂಥವಳು ಅಂಥವಳು ಅಂತೆಲ್ಲ ಹೇಳ್ತಿದ್ರು ಅಥವಾ ಅಪನಂಬಿಕೆ ಇಟ್ಟಿದ್ರು, ಅದು ಒಂದೇ ಒಂದು ಪ್ರಾಣ ಮಾತ್ರ, ನನ್ನ ಮಗಳೇನು ಮಾಡಿಲ್ಲ, ಆ ಥರ ಎಲ್ಲ ಅವಳೇನು ಮಾಡಿರಲ್ಲ ಅನ್ನೋ ಥರ ಒಂದು ನಂಬಿಕೆ ಇರುತ್ತಲ್ಲ, ಅವರೊಬ್ಬರೇ ಇಡೋಕ್ಕೆ ಸಾಧ್ಯ. ಸೊ ದಟ್ಸ್ ವೈ ಐ ಸೇ ಲವ್ ಯೋರ್ ಪೇರೆಂಟ್ಸ್ ಮೋರ್ ದ್ಯಾನ್ ಎನಿ ಒನ್. ಐ ಲವ್ ಟು ಥ್ಯಾಂಕ್ ಹರ್ ಸೋ ಮಚ್. I'm touched. I'm really touched. Thank you so much, Babu. Though I know there are tears in your eyes, but still it is a big lesson. Yeah. To all the kids around, of course kids and parents, ಇಬ್ಬರಿಗೂ. ಯಾಕಂದ್ರೆ ಮಕ್ಳು ಯಾವ ರೀತಿಯಾಗಿ ಅವ್ರ ಅಪ್ಪ ಅಮ್ಮನ ಜೊತೆಲಿ ಇರಬೇಕು, ಆ್ಯಂಡ್ ಯಾವ ರೀತಿಯಾಗಿ ಜಗಳ ಎಲ್ಲರೂ ಆಡೇ ಆಡ್ತಾರಮ್ಮ, ಅವ್ರವ್ರ ತಕ್ಕಂತೆ ಆಡೇ ಆಡ್ತಾರೆ. ಸಾರಿ, ಐ ಆಲ್ವೇಸ್ ಕ್ವಾರಲ್ ವಿತ್ ಮೈ ಮಾಮ್. ಬಟ್ ಅದೊಂದು ಜಗಳ ಆಡಿ ಒಂದು 5 ನಿಮಿಷದಷ್ಟರಲ್ಲೇ ಲೈಕ್ ವಾಪಸ್ಸು. ಆ್ಯಂಡ್ ನಾನು ಹೇಗೆ ಅಂದರೆ, ನಮ್ಮ ಮಮ್ಮಿ ಒಂದಷ್ಟು ಹೊಡೆದಿದ್ರು ಬೈದಿದ್ರು, ನೆಕ್ಸ್ಟ್ ಒಂದು 5 ನಿಮಿಷದಲ್ಲಿ ಸರಿ ಹೋಗ್ಬಿಟ್ಟಿರ್ತೀನಿ. ಆ್ಯಂಡ್ ಏನಾದ್ರು ನಾನು ಆಚೆ ಬಂದಿದ್ರೆ ಎಗೇನ್ ಐ ಕಾಲ್ ಹರ್, ಈ ಥರ ಹಿಂಗಾಯ್ತು ಬಿಡಿ ಸಾರಿ ಅನ್ನೋ ಥರ ಕೇಳ್ಕೊಂತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಚಿತ್ರಲ್ ಕಮಿಂಗ್, ಆ್ಯಂಡ್ ಇಟ್ ವಾಸ್ ಒಂದು ಫನ್ ಟಾಕಿಂಗ್ ಟು ಯು, ಬಟ್ ದೇರ್ ಸೋ ಮಚ್ ಆಫ್ ಲರ್ನಿಂಗ್ ದಟ್ ಹ್ಯಾಸ್ ಹ್ಯಾಪೆಂಡ್ ಇನ್ ದ ಬಾರ್ಗೇನ್. ಇದಕ್ಕೋಸ್ಕರ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಯು ಮಾ, ಆ್ಯಂಡ್ ಪರಮಾತ್ಮ ಚೆನ್ನಾಗಿಟ್ಟಿರ್ಲಿ ಅಂತ ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ಪ್ರೇಯರ್ ನಿಮಗೆ. ಆ್ಯಂಡ್ ಐ ವಾಂಟ್ ಟು ಸೇ ಸಮ್ ಥಿಂಗ್ಸ್ ಅಬೌಟ್ ಯು. ವೆನ್ ಐ ವಾಸ್ ಸ್ಕ್ರಾಲಿಂಗ್, ನವೀನ್ ಶೇಖರ್ ನನ್ನ ಫ್ರೆಂಡು, ಬೆಸ್ಟ್ ಫ್ರೆಂಡು, ಸೊ ಅವರ ಒಂದು ಇಂಟರ್ವ್ಯೂ ನೀವು ಮಾಡಿದ್ನ ನಾನು ಸ್ಕ್ರಾಲ್ ಬಂತು, ಬಿಕಾಸ್ ಅವನ ಸ್ಟೋರಿಯಲ್ಲಿ ನಾನು ನೋಡೋದ್ರಿಂದ. ಅದಾದಾಗ ಐ ಜಸ್ಟ್ ಟ್ಯಾಗ್ಡ್ ಯುವರ್ ಪ್ರೊಫೈಲ್. ಯು ಆರ್ ಸಮಥಿಂಗ್ ಯುನೀಕ್ ಅಂತ ಅನಿಸ್ತು ನನಗೆ. ಯು ವಿಲ್ ಆ್ಯಡ್ ಅಪ್ ಸಮ್, ಏನಂತಾರೆ, ನಿಮ್ಮ ಆರಾನೇ ಒಂಥರ ಡಿಫ್ರೆಂಟು. ಎವ್ರಿ ಒನ್ ಲೈಕ್
ಏನಿರುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗಬೇಕು. ಯಾರಾದರೂ ಒಬ್ರು ನಮ್ಮನ್ನ ಇನ್ವೈಟ್ ಮಾಡಿ ಕೇಳ್ತಾ ಇದ್ರೆ ಪ್ರಶ್ನೆ ಅಂದಾಗ ಈಗ ಎಲ್ಲರ ಹತ್ರನೂ ನಮಗೆ ಮಾತಾಡೋದಕ್ಕೆ ಮನಸ್ಸಾಗಲ್ಲ. ಆ ಒಂದು ವೈಬ್ ನಿಮ್ಮ ಹತ್ರ ಇದ್ದರೆ ಮಾತ್ರ ವಿ ಫೀಲ್ ಲೈಕ್ ಸೇಯಿಂಗ್ ಆರ್ ಥಿಂಗ್ಸ್ ಆರ್ ಶೇರಿಂಗ್ ಆರ್ ಥಿಂಗ್ಸ್. ಸೊ ಇಟ್ ಮ್ಯಾಟರ್ಸ್. ಸೊ ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಮಾ. ಎಲ್ಲ ಪ್ರತಿಯೊಂದು ನಿಮ್ಮ ಒಂದು ಕೆಲಸದಲ್ಲಿ ನಿಮಗೆ ಸಕ್ಸಸ್ ಮ್ಯಾಮ್. ಇದನ್ನೇ ಅಂತಲ್ಲ ಮ್ಯಾಮ್, ಐ ಆಮ್ ಲೈಕ್ ಮಿಕ್ಸ್ ಮಸಾಲಾ. ಐ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ಐ ಆಮ್ ಅನ್ಸ್ಟಾಪಬಲ್ ಅಷ್ಟೇ. You have to be unstoppable and you're setting an example. Please meet the Miss Unstoppable ಚಿತ್ರಲ್ ರಂಗಸ್ವಾಮಿ. ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ಬಹಳಷ್ಟು ಹುಡುಗಿಯರಿಗೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಕಲ್ತ್ಕೊಳ್ಳೋಕೆ ಭಾಳಷ್ಟು ಇದೆ. ದಯವಿಟ್ಟು ಇದನ್ನು ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಇದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ ಸ್ಪಾಟಿಫೈ, ಅಮೆಝಾನ್ ಅಲ್ಲೂ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ ಇವತ್ತು ಹೇಗಿದೆ ಚಿತ್ರಲ್ ಅವ್ರ ಜೊತೆಲಿ. Kindly watch it. Thank you so much. Thank you so much.